ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವ ಆರೋಗ್ಯ ವಿಭಾಗೀಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೀವೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಂದಗೌಡ. ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಪೈಲ್ಸ್ ಸಮಸ್ಯೆ ಅಂತಂದ್ರೆ ಮೂಲವ್ಯಾಧಿ ಅಂತ ನಾವೇನ್ ಕರಿತೀವಿ, ಅದು ಆ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಗೆ ಪೈಲ್ಸ್ ಸಮಸ್ಯೆಗಳ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಡೌಟ್ಸ್ ಗಳಿದ್ರೆ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡಿಕೊಂಡು ಕರೆ ಮಾಡಿ ಅಂತ ತಿಳಿಸ್ತಾ, ಈ ಒಂದು ಪೈಲ್ಸ್ ಸಮಸ್ಯೆ ಯಾಕಾಗಿ ಬರುತ್ತೆ, ಪೈಲ್ಸ್ ನಲ್ಲಿ ಎಷ್ಟು ಟೈಪ್ಸ್ ಗಳಿರುತ್ತೆ, ಜೊತೆಗೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗತ್ತೆ, ಈ ಒಂದು ಪೈಲ್ಸ್ ಸಮಸ್ಯೆಗೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವೆಲ್ಲ ರೀತಿ ಚಿಕಿತ್ಸೆ ಲಭ್ಯ ಇದೆ, ಎಲ್ಲ ಮಾಹಿತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡ್ತಾರೆ. ಕರೆ ಮಾಡೋದಕ್ಕಿಂತ ಮುಂಚೆ ಟಿವಿ ವಾಲ್ಯೂಮ್ ಅನ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ, ಹಾಗೆ ನೆಟ್ವರ್ಕ್ ಇರೋ ಜಾಗದಿಂದ ಬಂದು ಮಾತಾಡಿ ಅಂತ ತಿಳಿಸ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಡಾಕ್ಟರ್, ಪೈಲ್ಸ್ ಅನ್ನುವಂತಹ ಒಂದು ಸಮಸ್ಯೆ ಸಾಮಾನ್ಯವಾಗಿ 10 ವರ್ಷದಿಂದ ಹಿಡಿದು 60 ವರ್ಷದ ಎಲ್ಲ ವಯಸ್ಕರಲ್ಲೂ ಕಾಣಿಸ್ಕೊಳ್ಳುವಂತಹ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ಬಿಟ್ರೆ ಅಥವಾ ನಮ್ಮ ಜೀರ್ಣಾಂಗದ ವ್ಯವಸ್ಥೆ ಕೂಡ ಚೆನ್ನಾಗಿದ್ಬಿಟ್ರೆ ಬಹುಶಃ ಈ ಒಂದು ಸಮಸ್ಯೆ ಬರಲ್ಲ ಅಂತ ಹೇಳ್ಬೋದು. ಬಟ್ ಆದ್ರೆ ಈ ಪೈಲ್ಸ್ ಅನ್ನುವಂತಹ ಒಂದು ಸಮಸ್ಯೆ ಹಲವಾರು ಜನರನ್ನ ಕಾಡ್ತಾ ಇರುತ್ತೆ. ಚಿಕಿತ್ಸೆ ತಗೊಂಡಿರ್ತಾರೆ ಅಥವಾ ಫುಡ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಒಂದು ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಈಗ ಪೈಲ್ಸ್ ಅಂತಂದ್ರೆ ಹೇಗಿರುತ್ತೆ, ನಮ್ಮ ದೇಹದಲ್ಲಿ ಯಾವ ರೀತಿ ಅದು ಎಫೆಕ್ಟ್ ಆಗುತ್ತೆ ಅಂತ ಡಾಕ್ಟರ್? ಸೊ ಎಕ್ಸಾಕ್ಟ್ಲಿ ಇವಾಗ ಪೈಲ್ಸ್ ಅಂತ ಹೇಳಿದಾಗ ಏನಾಗುತ್ತೆ, ಸೊ ನಾರ್ಮಲಿ ಇಟ್ ಇಸ್ ಅ ನೆಗ್ಲೆಕ್ಟಬಲ್ ಡಿಸೀಸ್ ಅಂತ ನಾವು ತುಂಬ ಜನರಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ಸೊ ಎಷ್ಟೋ ಜನ ಸೊ ಒಂದು ಸಿಂಪ್ಟಮ್ಸ್ ಮುಖಾಂತರ ಒಂದು ಕಾಯಿಲೆನ ನಮಗೆ ಕ್ಲಿನಿಕ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ನಮಗೆ ಈ ಥರದ ಒಂದು ನೋವು ಆಗ್ತಾ ಇದೆ ಅನ್ನೋದಾಗಿರ್ಬೋದು, ಇಲ್ಲಾಂದರೆ ಸೊ ಏನೋ ಒಂದು ರೀತಿ ಲಕ್ಷಣ ಇಟ್ಕೊಂಡು ಒಂದು ಕಾಯಿಲೆ ಅನ್ನೋದನ್ನು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಬಟ್ ಈ ಪೈಲ್ಸ್ ಅನ್ನೋ ಕಾಯಿಲೆ ಹೇಗೆ ಅಂದರೆ, ಸೊ ಪೇಷಂಟ್ಸ್ ಬರಬೇಕಾದಾಗ ಸೊ ನನಗೆ ಪೈಲ್ಸ್ ಆಗ್ತಾ ಇದೆ ಡಾಕ್ಟರ್ ಅನ್ನೋ ಒಂದು ಡಿಸೀಸ್ ಮುಖಾಂತರನೇ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಬರ್ಬೋದು. ಆ್ಯಂಡ್ ಎಕ್ಸಾಕ್ಟ್ಲಿ ಇದು ಹೇಳಬೇಕು ಅಂತ ಹೇಳಿದಾಗ ನಾವು ಪೈಲ್ಸ್ ಅನ್ನೋದು ಸೊ ಇಟ್ ಈಸ್ ಅನ್ ಇನ್ಫ್ಲೇಮ್ಡ್ ಆ್ಯಂಡ್ ಸೋಲನ್ ಸ್ಟ್ರಕ್ಚರ್ ಆಫ್ ದ ಏನಲ್ ಕೆನೆಲ್ ಅಂತ ಹೇಳ್ತೀವಿ. ಆ್ಯಂಡ್ ನಾರ್ಮಲಿ ನಾವೇನೇ ಊಟ ಮಾಡಬೇಕಾದ್ರೂ ಕೂಡ ಮೆಟಬಾಲಿಸಮ್ ಅಂತ ಹೇಳ್ತೀವಿ ನಾರ್ಮಲಿ. ಸೊ ಇದನ್ನು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತಲೂ ಹೇಳ್ತಾ ಬರ್ಬೋದು. ಸೊ ಆಹಾರ ಪದ್ಧತಿಯಿಂದ ಆಗಿರ್ಬೋದು, ಸೊ ನಾವು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ಏನಾಗ್ತಾ ಇದೆ, ಸೊ ಈ ಪೈಲ್ಸ್ ಅನ್ನೋ ಕಾಯಿಲೆ ಅನ್ನೋದನ್ನು ನಮಗೆ ತಂದು ಕೊಡ್ತಾ ಇದೆ ಅಂತಲೇ ಹೇಳ್ತಾ ಬರ್ಬೋದು. ಮುಂಚೆ ಎಲ್ಲ ಏನು ಅಂದರೆ, ಸೊ ಈ ಪೈಲ್ಸ್ ಬರಬೇಕು ಅಂದರೆ ಅಟ್ಲೀಸ್ಟ್ ಒಂದು 40 ವರ್ಷದ ಏಜ್ ಆಗಿರಬೇಕು, ಇಲ್ಲಾಂದ್ರೆ ಸೊ ಅದು ಒಂದು ಶ್ರೀಮಂತರ ಕಾಯಿಲೆ ಅನ್ನೋದನ್ನು ನಾವು ಹೇಳ್ತಾ ಬರ್ಬೋದು. ಬಿಕಾಸ್ ಲೈಕ್ ನಾವೇನೋ ತುಂಬ ಊಟ ಮಾಡೋದ್ರಲ್ಲಾಗಿರ್ಬೋದು, ತುಂಬ ಜಂಕ್ ಫುಡ್ಸ್ ತಗೊಳ್ಳೋದಾಗಿರ್ಬೋದು, ತುಂಬ ಹೆವಿಯಾಗಿ ನಾವು ಮಸಾಲೆ ಖಾರ ಅಂಶಗಳನ್ನು ತಗೊಳ್ಳೋದಾಗಿರ್ಬೋದು. ಸೊ ಇದನ್ನು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಫಿಸಿಕಲಿಯಾಗಿ ಇನ್ಆಕ್ಟಿವ್ ಆಗಿರೋದಾಗಿರ್ಬೋದು. ಸೊ ಇದೆಲ್ಲದನ್ನು ನಾವು ನೋಡ್ತಾ ಬಂದಾಗ ಏನಾಗುತ್ತೆ, ಸೊ ಅಂಥ ಕಂಡೀಷನ್ಗೆ ಪೈಲ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಸೊ ಈವನ್ ಚಿಕ್ಕ ವಯಸ್ಸರವರೆಗೂ ನಾವು ಪೈಲ್ಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಡಲ್ಟ್ಹುಡ್ಸಲ್ಲಿ ನಾವು ಪೈಲ್ಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಇವೆಲ್ಲ ಪೈಲ್ಸ್ ಕಂಡೀಷನ್ ಬರಬೇಕು ಅಂದರೆ ಸೊ ಕಾರಣಗಳನ್ನು ನಾವು ಮುಂದೆ ಮಾತಾಡ್ತಾ ಬರೋಣ. ಸೊ ಎಕ್ಸಾಕ್ಟಾಗಿ ಇವಾಗ ಮೆಟಬಾಲಿಸಮ್ ಅಂತ ಬಂದಾಗ ಸೊ ನಾರ್ಮಲಿ ನಾವು ಫಸ್ಟ್ಗೆ ಓರಲ್ ಡೈಜೆಷನ್ ಅಂತ ಹೇಳ್ತಾ ಬರ್ತೀವಿ. ಸೊ ನಾವೇನು ಬಾಯಿಂದ ಅಗಿತಾ ಬರ್ತೀವಿ, ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಬಂದ ಒಂದು ಡೈಜೆಷನ್ ನೆಕ್ಸ್ಟು ನಾವು ಇಸೋಫೇಜಿಯಲ್ ಡೈಜೆಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಅನ್ನನಾಳದಲ್ಲಿ ನೆಕ್ಸ್ಟ್ ಅದಾದಮೇಲೆ ಸ್ಟೊಮಕ್ ಡೈಜೆಷನ್ ಅಂತ ಹೇಳ್ತೀವಿ. ಸೊ ಹೊಟ್ಟೆ ಭಾಗದಲ್ಲಿ ಡೈಜೆಷನ್ ಆಗ್ತಾ ಬರುತ್ತೆ. ಸೊ ತದನಂತರ ನಾವು ಡಿಫಿಕೇಷನ್ ಅಂತ ಹೇಳ್ತೀವಿ, ಅಂದರೆ ಮೋಷನ್ ಮುಖಾಂತರ ಏನು ಪಾಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ನಾವು ಪ್ರೋಸೆಸ್ನ ಡಿಫಿಕೇಷನ್ ಅಂತ ಹೇಳ್ತಾ ಬರ್ತೀವಿ. ಆ್ಯಂಡ್ ನಾರ್ಮಲಿ ಇವಾಗ ಒಂದು ಪೈಲ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಸೊ ಪೈಲ್ಸ್ ಅನ್ನೋ ತೊಂದರೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಒಂದು ವ್ಯಕ್ತಿಗೆ ಅಂತಂದಾಗ ಸೊ ನಾರ್ಮಲಿ ಏನಾಗುತ್ತೆ, ಹಿಮೋರೈಡಲ್ ಪ್ಲೆಕ್ಸಸ್ ಅಂತ ಹೇಳ್ತೀವಿ. ಸೊ ನಾವೇನು ಮೋಷನ್ಸ್ ಮಾಡೋ ಜಾಗ ಇರುತ್ತೆ ನಾವು ಗುದದ್ವಾರ ಅಂತ ಕರಿತಾ ಬರ್ತೀವಿ. ಸೊ ಗುದದ್ವಾರ ಅಂತ ಬಂದಾಗ ಏನಾಗುತ್ತೆ, ಹಿಮೋರೈಡಲ್ ಪ್ಲೆಕ್ಸಸ್ಗಳಲ್ಲಿ ನರಗಳಾಗಿರ್ಬೋದು, ನಾವು ಹೆಮೊರೈಡಲ್ ವೈನ್ಸ್ ಅಂತ ಹೇಳ್ತೀವಿ. ಸೊ ಸ್ಮೂತ್ ಮಸಲ್ ಫೈಬರ್ಸ್ ಆಗಿರ್ಬೋದು, ಕನೆಕ್ಟಿವ್ ಟಿಶ್ಯೂ ಆಗಿರ್ಬೋದು, ಚಿಕ್ಕ ಚಿಕ್ಕ ಆರ್ಟ್ರೀಸ್ಗಳಾಗಿರ್ಬೋದು, ಇದೆಲ್ಲ ಏರಿಯಾನ ಒಳಗೊಂಡಿರ್ತಕ್ಕಂಥ ಏರಿಯಾನ ನಾವು ಹೆಮೊರೈಡಲ್ ಪ್ಲೆಕ್ಸಸ್ ಅಂತ ಕರಿತೀವಿ. ಯಾವಾಗ ಈ ಏರಿಯಾದಲ್ಲಿ ಅನ್ಯೂಶುವಲ್ ಗ್ರೋತ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಇನ್ಫ್ಲಮೇಷನ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಸೊ ಅಂಥ ಒಂದು ಕಂಡೀಷನ್ನ ನಾವು ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಕಲಿತಾ ಬರ್ತೀವಿ. ಸೊ ಇವಾಗ ಪೈಲ್ಸ್ ಅಂತ ಬರ್ತಾ ಇದೆ ಅಂದರೆ ಸೊ ನಾರ್ಮಲಿ ನಾವು ಲಕ್ಷಣ ಅನ್ನೋದನ್ನ ನೋಡ್ತಾ ಇರೋದು, ಪೇಯ್ನ್ ಆಗ್ತಾ ಇದೆ ಡಾಕ್ಟರ್ ಅಂತ ಕ್ಲಿನಿಕ್ಕಿಗೆ ಬರ್ತಾ ಇದ್ದಾರೆ. ಸೊ ನನಗೆ ಬ್ಲೀಡಿಂಗ್ ಆಗ್ತಾ ಇದೆ ಡಾಕ್ಟರ್ ಅಂತ ಬರ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ಲಿ ನಾವು ನೋಡಬೇಕು ಅಂತ ಹೇಳಿದಾಗ ಸೊ ಎಷ್ಟು ದಿವಸದಿಂದ ಅವರಿಗೆ ತೊಂದರೆ ಅನ್ನೋದು ಬರ್ತಾ ಇದೆ ಯಾರು ಅದನ್ನು ಕೂಡ ಹೇಳ್ತಾ ಇರಲ್ಲ. ಬಿಕಾಸ್ ಇವಾಗ ಪೈಲ್ಸ್ ಅಂತ ಬಂದಾಗ ಏನಾಗುತ್ತೆ, ಸೊ ನಾರ್ಮಲಿ ನಾವು ಒಂದು ಸಿಂಪ್ಟಮ್ಸ್ ಮುಖಾಂತರ ಪೇಯ್ನ್ ಬರ್ತಾ ಇದೆ ಮೋಷನ್ಸಲ್ಲಿ, ಇಲ್ಲ ಬ್ಲೀಡಿಂಗ್ ಅನ್ನೋದು ಆಗ್ತಾ ಇದೆ ಅಂತಂದ್ರೆ ಎಕ್ಸಾಕ್ಟ್ಲಿ ಪೇಷಂಟ್ಸ್ ವಿತ್ ಪೈಲ್ಸ್ ಅನ್ನೋ ಒಂದು ಡಯಾಗ್ನೋಸಿಸಲ್ಲಿ ಬರ್ತಾ ಇದ್ದಾರೆ. ಬಟ್ ಪೈಲ್ಸ್ ಅಂತ ಬಂದಾಗ ಏನಾಗುತ್ತೆ,
ನಾವು ಇದನ್ನೂ ಕೂಡ ಮೆಡಿಕಲಿ ಎರಡು ರೀತಿಯಾಗಿ ಡಿವೈಡ್ ಮಾಡ್ತಾ ಬರ್ತೀವಿ. ಸೊ ನಾರ್ಮಲಿ ನಾವು ಇಂಟರ್ನಲ್ ಪೈಲ್ಸ್ ಮತ್ತು ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ ಇಂಟರ್ನಲ್ ಪೈಲ್ಸ್ ಅಂತ ಹೇಳಿದಾಗ ಸೊ ಹಿಮೋರೈಡಲ್ ಪ್ಲೆಕ್ಸಸ್ಸಲ್ಲಿ ಒಂದು ಡೆಂಟೇಟ್ ಲೈನ್ ಅಂತ ಹೇಳ್ತೀವಿ. ಸೊ ಯಾವ ಒಂದು ತೊಂದರೆ ಆ ಡೆಂಟೇಟ್ ಲೈನ್ ಒಳಗಡೆ ಆಗ್ತಾ ಇದೆ, ನಾವು ಅಂಥ ಕಂಡೀಷನ್ಸ್ನ ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಆ ಊತ ಅನ್ನೋದಾಗಿರ್ಬೋದು, ಇನ್ಫ್ಲಮೇಷನ್ ಅನ್ನೋದಾಗಿರ್ಬೋದು, ಡೆಂಟೇಟ್ ಲೈನ್ಸ್ ಆಚೆ ಆಗ್ತಾ ಇದೆ, ನಾವು ಅಂಥ ಕಂಡೀಷನ್ನ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಇಂಟರ್ನಲ್ ಪೈಲ್ಸ್ ಅಂತ ಬಂದಾಗ ಸೊ ಇಂಟರ್ನಲ್ piles are the piles which are swollen and inflamed inside the anal canal and which remains inside ಅಂತ ಹೇಳ್ತೀವಿ. ಸೊ ಅದು ಒಳಗಡೆನೆ ಊತ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಯಾವುದೇ ರೀತಿ ಆಚೆ ನಮಗೆ ಕಾಣಿಸ್ಕೊಳ್ತಾ ಇರಲ್ಲ ಥ್ರೂ ಫಿಸಿಕಲ್ ಎಕ್ಸಾಮಿನೇಷನ್ಗಳಲ್ಲಿ. ಸೊ ಅಂತ ಒಂದು ಕಂಡೀಷನ್ ನಾವು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತಾ ಬರ್ತಾ ಇದೀವಿ. ಅಂಡ್ ಅದೇ ರೀತಿಯಾಗಿ ಎಕ್ಸ್ಟರ್ನಲ್ ಪೈಲ್ಸ್ ಆರ್ ದ ಪೈಲ್ಸ್ ವಿಚ್ ರಿಮೈನ್ಸ್ ಇನ್ಸೈಡ್ ಅಂಡ್ ಪ್ರೊಟ್ರೂಡ್ ಔಟ್ಸೈಡ್ ಅಂಡ್ ಎಟ್ ದ ಎನಲ್ ಕೆನಲ್ ಅಂತ ಹೇಳ್ತೀವಿ. ಸೊ ಅದು ಹೊರಗಡೆನೂ ಕೂಡ ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಅಂಥದನ್ನು ನಾವು ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತಾ ಬರ್ತೀವಿ. ಅಂಡ್ ಈ ರೀತಿ ನಾವು ಡಿವೈಡ್ ಮಾಡಬೇಕಾದಾಗ ಇವೊಂದು ಇಂಟರ್ನಲ್ ಪೈಲ್ಸ್ ತುಂಬಾ ಕಾಮನ್ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಪೇಷಂಟ್ಸ್ ವಿತ್ ಕಂಪ್ಲೇಂಟ್ಸ್ ಬರ್ತಾ ಇರ್ತಾರೆ. ಸೊ ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ ಡಾಕ್ಟರ್, ಓನ್ಲಿ ನಮಗೆ ಮೋಷನ್ಸ್ ಮಾಡಬೇಕಾದಾಗ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಮೋಷನ್ಸ್ ಬಂದಾಗ ಮಾತ್ರ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇದೆ. ಸೊ ಮತ್ತೆ 5-10 ನಿಮಿಷ ಆದ್ಮೇಲೆ ಏನು ಕಾಣಿಸ್ಕೊಳ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ಇನ್ನು ಕೆಲವರು ನಾವೇನಾದ್ರೂ ಊಟದಲ್ಲಿ ತುಂಬಾ ಹೆವಿ ಮಿಲ್ಸ್ ಮಾಡೋದಾಗಿರೋದು ಆ ತರ ಮಾಡಿದಾಗ ಬರುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಮಸಾಲೆ ಖಾರಾಂಶ ತಿಂದಾಗ ಮಾತ್ರ ನಂಗೆ ನೋವು ಉಂಟಾಗತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ರೀತಿಯಾದ ಒಂದಿಷ್ಟು ಕಂಡೀಷನ್ಸ್ ಇರುತ್ತೆ. ಅಂಡ್ ಇಲ್ಲಿ ನಾವು ಗ್ರೇಡ್ಸ್ ಗಳನ್ನ ನೋಡ್ತಾ ಇದೀವಿ. ಇಂಟರ್ನಲ್ ಪೈಲ್ಸ್ ಅಲ್ಲಿ 4 ಗ್ರೇಡ್ಸ್ ಆಫ್ ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೇವೆ. ಸೊ ಮೊದಲನೇ ಗ್ರೇಡ್, ಫಸ್ಟ್ ಗ್ರೇಡ್ ಆಫ್ ಇಂಟರ್ನಲ್ ಪೈಲ್ಸ್ ಅಲ್ಲಿ ಏನಾಗುತ್ತೆ, ಸ್ವೆಲ್ಲಿಂಗ್ ಅನ್ನೋದು ಸೊ ಇನ್ಸೈಡ್ ದ ಎನಲ್ ಕೆನಲ್ ಒಳಗಡೆ ಇರುತ್ತೆ, ಯಾವುದೇ ರೀತಿ ಹೊರಗಡೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರಲ್ಲ. ಸೊ ಇಟ್ ಈಸ್ ನಾಟ್ ಸೀನ್ ವಿತ್ ಅವರ್ ನೆಕೆಡ್ ಐ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಓನ್ಲಿ ವಿತ್ ಸಿಂಪ್ಟಮ್ಸ್, ಇಲ್ಲ ಅಂದ್ರೆ ಪ್ರೊಕ್ಟೋಸ್ಕೋಪ್ ಮುಖಾಂತರ ನೋಡ್ತಾ ಬರ್ಬೋದು. ಸೊ ಇದೇ ರೀತಿ ಬಿಡ್ತಾ ಹೋದ್ರೆ ನೆಕ್ಸ್ಟ್ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಮೊದಲಿಗೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಂದನ್ ಅಂತ, ಮಂಡ್ಯದಿಂದ. ಓಕೆ ಚಂದನ್, ಮಾತಾಡಿ, ನಿಮ್ ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಹಲೋ ನಮಸ್ಕಾರ ಸರ್. ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ? ಇದು ಲಾಸ್ಟ್ 1 ವೀಕ್ ಇಂದ ಓಕೆ ಯೂರಿನು 30 ಮಿನಿಟ್ಸ್ ಒಂದ್ಸತ ಹೋಗ್ತಾ ಇದೆ. ಓಕೆ, ಮತ್ತೆ ಸ್ಟಮಕ್ ಸ್ವಲ್ಪ ಪೇನ್ ಇದೆ 3 days ಇಂದ. ಸ್ಟಮಕ್ ಪೇನ್ ಇದೆ ಮತ್ತೆ ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಓನ್ಲಿ 1 ವೀಕ್ ಇಂದನಪ್ಪ ಇದು? ಹೌದು. ಓಕೆ, ಮತ್ತೆ ಬೇರೆ ಏನಾದ್ರೂ ತೊಂದರೆ ಇದೆಯಾ? ಇಲ್ಲ, ಬೇರೆ ಏನಿಲ್ಲ. ಓಕೆ, ಸೊ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಇದಕ್ಕೆ? ಇಲ್ಲ, ಅದೇನೆ ಕೇಳಕ್ಕೋಸ್ಕರ ಯಾವ ತರ ಏನಾರ ಇದೆಯಾ ಅಥವಾ ಟ್ರೀಟ್ಮೆಂಟ್ ತಗೋಬೇಕಾ ಅಂತ. ಸೊ ಇವಾಗ ಯೂರಿನೇಷನ್ ಅತಿಯಾಗಿ ಆಗ್ತಾ ಇದೆ, ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಜಾಸ್ತಿ ಇದೆ ಅಂತಂದ್ರೆ ಸೊ ಇದು ಯಾವುದೇ ರೀತಿ ರಿಲೇಟೆಡ್ ವಿತ್ ಪೈಲ್ಸ್ ಇರೋದಿಲ್ಲಪ್ಪ. ಸೊ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್, ಪಾಲಿಯೂರಿಯಾ ಅಂತ ಹೇಳಬೇಕು ಅಂದ್ರೆ ನಾವೊಂದು ಡಯಾಬಿಟಿಸ್ ಕಂಡೀಷನ್ಸ್ ಅಲ್ಲಿ ನೋಡ್ತಾ ಬರ್ತೀವಿ. ಸೊ ಇಲ್ಲಾಂದ್ರೆ ರಿಗಾರ್ಡ್ಸ್ ವಿತ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ನೋಡ್ತಾ ಬರ್ಬೋದು. ಅಂಡ್ ಅದ್ರ ಜೊತೆಗೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದೀರಲ್ಲ, ಸ್ಟಮಕ್ ಡಿಸ್ಟರ್ಬೆನ್ಸ್ ಅಂತ ಏನ್ ಹೇಳ್ತಾ ಇದ್ದೀರಾ, ಸೊ ಈ ರೀತಿ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ರಿಲೇಟೆಡ್ ವಿತ್ ಅವರ್ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ. ಸೊ ಏನಾದ್ರೂ ನಮಗೆ ಜೀರ್ಣ ಶಕ್ತಿಯಲ್ಲಿ ಕೊರತೆ ಅನ್ನೋದಾಗಿರ್ಬೋದು, ಸೊ ಮತ್ತಿನ್ನಿತರ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗೋದಾಗಿರ್ಬೋದು. ಸೊ ಆದ್ರೂ ಕೂಡ ಈ ತೊಂದರೆ ಅನ್ನೋದು ಕಾಣಿಸ್ಕೊಳ್ತಾ ಬರ್ಬೋದು. ಅಂಡ್ ಇದು 1 ವಾರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಕಂಟಿನ್ಯೂಸ್ಲಿ ಆಗ್ತಾ ಇದೆ, ಗ್ರಾಜುವಲ್ ಆಗಿ ಆಗ್ತಾ ಇದೆ. ಸೊ ಪ್ರತಿ ದಿವಸನೂ ಈ ಒಂದು ಸಮಸ್ಯೆ ಅನ್ನೋದು ಬೆಳೀತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಸೊ ಟ್ರೀಟ್ಮೆಂಟ್ ಗಿಂತ ಮುಂಚೆ ನಿಮ್ಗೆ ಒಂದು ಯಾವ ಕಂಡೀಷನ್ ಅಲ್ಲಿ ತೊಂದರೆ ಏನಾಗ್ತಾ ಇದೆ ಫಸ್ಟ್ ತಿಳ್ಕೊಳ್ಳಿ. ಬಿಕಾಸ್ ಸಿಂಪ್ಟಮ್ಸ್ ಏನಿದೆ, ಸೊ ಸ್ಟಮಕ್ ಡಿಸ್ಟರ್ಬೆನ್ಸ್ಗೂ ಮತ್ತೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ಗೂ ಅಷ್ಟೊಂದು ನಮ್ಗೆ ಯಾವುದೇ ರೀತಿ ಲಿಂಕ್ ಇಲ್ಲ ಅಂದ್ರೂ ಕೂಡ ಸಮ ಏನಾದ್ರೂ ಒಂದು ಪಥಾಲಜಿಕಲ್ ಚೇಂಜಸ್ ಇರುತ್ತೆ. ಅಂಡ್ ಅದಕ್ಕೋಸ್ಕರ ಆ ತೊಂದರೆ ಬರ್ತಾ ಇರ್ಬೋದು. ಒಂದ್ಸತಿ ಬಂತು ಕನ್ಸಲ್ಟ್ ಆಗಿ ನಿಮ್ಗೆ ಏನ್ ಕಂಡೀಷನ್ ಇದೆ ಎಕ್ಸಾಕ್ಟ್ ಆಗಿ ತಿಳ್ಕೊಂಡು ಅಂಡ್ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗಿರೋ ಸಮಸ್ಯೆನೂ ವಾಸಿ ಆಗುತ್ತೆ. ಧನ್ಯವಾದಗಳಪ್ಪ ಕರೆ ಮಾಡೋದಕ್ಕಾಗಿ. ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ಹೋಗಿ ವಿಸಿಟ್ ಮಾಡಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೊಸಕೋಟೆಯಿಂದ. ಓಕೆ ಸರ್, ನಿಮ್ಮ ಸಮಸ್ಯೆ ಏನಂತ ಹೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ ಹಲೋ, ಹೇಳಿ ಸರ್. ನಮ್ಗೆ ಒಂದು ಹೊಸ ಒಂದು ಪಿಸ್ತೂಲ್ ಕ್ಯೂರನ್ ಬರ್ತಿತ್ತು. ಓಕೆ ಅದು ಮತ್ತೆ ಕಮ್ಮಿನೇ ಆಗಿಲ್ಲ ಸರ್ ಅದು. ಓಕೆ, ಸೊ 1 ವರ್ಷದಿಂದ ಏನ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ನೀವು?
ಸರ್ ನಾವು ಒಂದು ಆಪರೇಷನ್ ಇತ್ತು, ಆಪರೇಷನ್ ಅಂದ್ರೆ ಟ್ರೀಟ್ಮೆಂಟ್ ಇನ್ನೇನು ತಗೊಳ್ಳಿಲ್ಲ ಹೌದಾ ಸರಿ, ಆಪರೇಷನ್ ಮಾಡಿಸಿ ಎಷ್ಟು ತಿಂಗಳುಗಳಾಯ್ತು? ಸರ್. ಆಪರೇಷನ್ ಮಾಡಿಸಿ ಎಷ್ಟು ತಿಂಗಳಾಯ್ತಪ್ಪ? ಅದು 1 ವರ್ಷ ಆಯ್ತು ಸರ್. 1 ವರ್ಷ. ನವೆಂಬರ್ಗೆ 1 ವರ್ಷ ಆಯ್ತು. ಹೌದಾ, ಅಂದ್ರೆ ಇವಾಗ ಮತ್ತೆ ತಿರ್ಗಾ ಮುಂಚೆ ತರಾನೇ ಆಗ್ತಾ ಇದೆಯಾ? ಫಿಸ್ಚುಲಾ ಇದ್ದಾಗ ಯಾವ ರೀತಿ ಸಮಸ್ಯೆ ಇರ್ತೈತೆ? ಅದು ವಾರಕ್ಕೆ ಒಂದ್ಸರಿ ನನಗೆ ಒಂದ್ ಸ್ವಲ್ಪ ಡ್ರೈ ಆದ ಮೇಲೆ ಮತ್ತೆ ಕ್ಯೂ ಬರುತ್ತೆ. ಮತ್ತೆ ಕ್ಯೂ ಬರ್ತಾ ಇದೆ. ಓಕೆ ಓಕೆ ಓಕೆ, ತೊಂದರೆ ಇಲ್ಲ. ಸೊ ಇವಾಗ ನೋಡಿ, ಫಿಸ್ಚುಲಾ ಅನ್ನೋದನ್ನ ನಾವು ಓಪನಿಂಗ್ಸ್ ಅಂತ ಹೇಳ್ತೀವಿ. ಸೊ ಏನಲ್ ಓಪನಿಂಗ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಒಂದು ಅನ್ಹೈಜಿನಿಟಿ ಮತ್ತೆ ಇನ್ಫೆಕ್ಷನ್ಗಳಾದಾಗ ನಾವು ಫಿಸ್ಚುಲಾ ಕಂಡೀಷನ್ಗಳನ್ನ ನೋಡ್ತಾ ಇದ್ವಿ. ಅಂಡ್ ಫಿಸ್ಚುಲಾ ಅಂತ ಬಂದಾಗ ನಾರ್ಮಲಿ ಒಂದು ಪೇಷಂಟ್ಸ್ಗೆ ಒಂದು ಸಿಂಟಮ್ಸ್ ಇಲ್ಲ ಲಕ್ಷಣ ಅಂತ ನಾವು ನೋಡ್ತಾ ಬಂದಾಗ, ಸೊ ಒಂದು ನೋವನ್ನೋದಾಗಿರ್ಬೋದು, ಅದ್ರ ಜೊತೆ ಇದೇ ತರ ನೀವು ಹೇಳಿರೋ ತರ ಪಸ್ ಫಾರ್ಮೇಶನ್ ಅಂತ ಹೇಳ್ತೀವಿ. ಸೊ ಈಗ ಆಪರೇಷನ್ಸ್ ಅಂತ ಬಂದಾಗ ಏನಾಗುತ್ತೆ, ಸೊ ಇರೋ ಪಸ್ಸನ್ನೆಲ್ಲ ನಿಮ್ಗೆ ತೆಗೆದಿರ್ತಾರೆ. ಸೊ ಯಾವುದೇ ರೀತಿ ಪಸ್ ಉಳ್ಕೊಳ್ದೇ ಇರೋ ತರ ಮತ್ತೆ ತೆಗೆದಿರ್ತಾರೆ ಅಂತ ಹೇಳ್ಬೋದು. ಬಟ್ ಮತ್ತೆ ರಿಪೀಟ್ ಅದೇ ರೀತಿಯಾದ ಪಾಸಿಟಿವ್ ಫ್ಯಾಕ್ಟರ್ ಏನಿದೆ ಅಂದ್ರೆ ಯಾವ ಕಾರಣದಿಂದ ನಿಮಗೆ ಫಿಸ್ಚುಲಾ ಬಂತು, ಸೊ ಕಾರಣ ಅನ್ನೋದು ನಾವು ಯಾವುದೇ ರೀತಿ ಟ್ರೀಟ್ ಮಾಡ್ಕೋತಾ ಇಲ್ಲ. ಸೊ ಅದು ಯಾವುದೇ ರೀತಿ ಕಾರಣ ಆಗಿರ್ಬೋದು. ಸೊ ಅನ್ಹೈಜಿನಿಟಿ ಅಂತ ಬಂದ್ರೆ ನಾವು ತಗೊಳ್ಳೋ ಆಹಾರದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ನಾವು ನೋಡ್ತಾ ಬರ್ಬೋದು. ಸೊ ಅದರಿಂದ ನಾವು ಆ ಕಾರಣ ಅನ್ನೋದನ್ನ ಟ್ರೀಟ್ ಮಾಡ್ಕೋಬೇಕು. ಅಂಡ್ ಆಪರೇಷನ್ ಅನ್ನೋದು ನಿಮ್ಗಿರೋ ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ಸ್ ಅದಾಗಿಲ್ಲ. ಅಂಡ್ ಇದಕ್ಕೆ ಇನ್ಫ್ಲಮೇಷನ್ ಥ್ರೂ ರೂಟ್ ಕಾಸ್ ಇಂದ ಹೋಗೋದಕ್ಕೆ ಹೋಮಿಯೋಪತಿಲಿ ತುಂಬಾ ಒಳ್ಳೆ ಮೆಡಿಸಿನ್ಸ್ ಗಳಿದೆ. ಸೊ ಅದನ್ನ ನೀವು ಒಂದು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಅಂಡ್ ಅದರಿಂದ ನಿಮ್ಗೆ ಒಂದು ಪರ್ಮನೆಂಟ್ ರಿಲೀಫ್ ಅನ್ನೋದು ಸಿಗುತ್ತೆ. ಅಂಡ್ ಅದ್ರ ಥ್ರೂ ನಿಮಗೆ ಕೆಲವೊಂದು ಸೊ ಡಯಟ್ಸ್ ಆಗಿರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್ ಗಳಾಗಿರ್ಬೋದು, ಅಂಡ್ ಈ ಫಿಸ್ಚುಲಾ ರಿಪೀಟ್ ಆಗದೆ ಇರೋ ತರ ಯಾವ ರೀತಿ ಟ್ರೀಟ್ಮೆಂಟ್ ನಮ್ಮ ಹತ್ರ ಇರುತ್ತೆ ಪ್ರತಿಯೊಂದು ನಾವು ನಿಮ್ಗೆ ಹೇಳ್ತಾ ಬರ್ತೀವಿ. ಸೊ ಒಂದ್ಸಲ ನೀಟ್ ಆಗಿ ಸೊ ಎಕ್ಸಾಕ್ಟ್ ಆಗಿ ನಿಮ್ಗಿರೋ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದಪ್ಪ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೈಲ್ಸ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ 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 ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ನೆಟ್ವರ್ಕ್ ಇರುವ ಜಾಗದಿಂದ ಬಂದು ಮಾತಾಡಿ. ಹಾಗೆ ನಿಮ್ಮ ಮನೆಯ ಟಿವಿ ವಾಲ್ಯೂಮ್ ಅನ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ತಿಳಿಸ್ತಾ, ಪೈಲ್ಸ್ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ನಮ್ಮ ಹೋಮಿಯೋಪತಿ ಬ್ರಾಂಚಸ್ಗೆ ವಿಸಿಟ್ ಮಾಡಬಹುದು. ಬೆಂಗಳೂರಿನಲ್ಲಿ, ಮಲೇಶ್ವರ ಮತ್ತೆ ಜಯನಗರದಲ್ಲಿ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಲಭ್ಯ ಇದೆ. ಔಟ್ ಆಫ್ ಬೆಂಗಳೂರಿನಲ್ಲಿ ಹಲವಾರು ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಲಭ್ಯ ಇದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಅದು ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಫಾರ್ ಅಪಾಯಿಂಟ್ಮೆಂಟ್ ಅನ್ನುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ ನಿಯರೆಸ್ಟ್ ಇರುವಂತಹ ಬ್ರಾಂಚ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಫಸ್ಟ್ ಅಪಾಯಿಂಟ್ಮೆಂಟ್ ನಿಮಗೆ ಫ್ರೀ ಆಗಿರುತ್ತೆ, ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಯಾವುದೇ ರೀತಿಯಾದಂತಹ ಫೀಸ್ ಇರೋದಿಲ್ಲ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ಎಸ್ ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಇಂಟರ್ನಲ್ ಪೈಲ್ಸ್ ಜೊತೆಗೆ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳಿ. ಸೊ ಈಗ ಲಕ್ಷಣಗಳು ಹೇಗಿರುತ್ತೆ? ಹಲವಾರು ಜನರಿಗೆ, ಕೆಲವರಿಗೆ ಬ್ಲಡ್ ಬರ್ಬೋದು ಅಥವಾ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಬಹುದು. ಸೊ ಇದೆಲ್ಲದಕ್ಕೂ ಪ್ರಮುಖ ಕಾರಣ ಅಂತಂದ್ರೆ ಮುಖ್ಯವಾಗಿ ಕಾನ್ಸ್ಟಿಪೇಷನ್ ಅಂತ ಅನ್ಬೋದು. ಸೊ ಈ ಕಾನ್ಸ್ಟಿಪೇಷನ್ ಯಾಕೆ ಬರುತ್ತೆ ಅಂತ ಹೇಳಿ, ಸೊ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತದ್ದೇ ಕಾನ್ಸ್ಟಿಪೇಷನ್ ಸಮಸ್ಯೆ. ಸೊ ಅದರಿಂದಾಗಿನೇ ಪೈಲ್ಸ್ ಬರ್ಬೋದು ಅಥವಾ ಪಿಸ್ಟುಲಾ ಬರ್ಬೋದು, ಫಿಜರ್ ಆಗ್ಬೋದು. ಸೊ ಅದು ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ ಆಗೋದಕ್ಕೆ ಸೊ ಯಾವ ರೀತಿ ಕಾರಣ? ಎಕ್ಸಾಕ್ಟ್ಲಿ. ಇವಾಗ ಸೊ ಇವತ್ತಿನ ದಿವಸದಲ್ಲಿ ನಾವು ಪೈಲ್ಸ್ ಅಂತ ಬರಬೇಕು ಅಂತ ಹೇಳಿದ್ರೆ, ಸೊ ಕಾನ್ಸ್ಟಿಪೇಷನ್ ಇದೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾಸ್ ಅಂತ ಹೇಳ್ತೀವಿ. ಸೊ ಮಲಬದ್ಧತೆ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಈ ಮಲಬದ್ಧತೆ ಅನ್ನೋದು ಉಂಟಾಗಬೇಕು ಒಂದು ವ್ಯಕ್ತಿಯಲ್ಲಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ಮತ್ತೆ ಹಲವಾರು ಕಾರಣಗಳಿರುತ್ತೆ. ಸೊ ಕಾನ್ಸ್ಟಿಪೇಷನ್ ಇಸ್ ನಥಿಂಗ್ ಬಟ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಮೋಷನ್ ಆಗ್ಬೇಕಾದ್ರೆ ಸೊ ತುಂಬಾ ಒತ್ತಡ ಅನ್ನೋದು ಹಾಕ್ಬೇಕು ಡಾಕ್ಟರ್ ಅಂತ ಹೇಳ್ತಾರೆ. ಸೊ ತುಂಬಾ ನಾವು ಒಂದು 3-4 ವರ್ಷದಿಂದ ನಮಗೆ ಕಾನ್ಸ್ಟಿಪೇಷನ್ ಇದೆ. ಮೋಷನ್ಸ್ ಅನ್ನೋದು ನಾರ್ಮಲ್ ಆಗಿ ಆಗೋದಿಲ್ಲ. ಸೊ ಮೋಷನ್ಸ್ ಅನ್ನೋದಕ್ಕೆ ಹೋಗ್ತಾ ಇದೀವಿ, ಬಟ್ ಮೋಷನ್ಸ್ ಅನ್ನೋದು ನಾರ್ಮಲ್ ಆಗಿ ಆಗ್ತಾ ಇಲ್ಲ. ಸೊ ಈ ರೀತಿಯಾದ ಒಂದು ಲಕ್ಷಣಗಳನ್ನ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಅಂಡ್ ಕಾನ್ಸ್ಟಿಪೇಷನ್ ಅನ್ನೋದು ಸೊ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅವ್ರ ಜೀವನದಲ್ಲಿ ಅನುಭವಿಸ್ತಕ್ಕಂಥ ಒಂದು ಲಕ್ಷಣ ಅಂತಾನೆ ಹೇಳ್ಬೋದು. ಬಿಕಾಸ್ ಸೊ ಕಾನ್ಸ್ಟಿಪೇಷನ್ ಅಂತ ಬರಬೇಕು ಅಂತ ಹೇಳಿದ್ರೆ, ಸೊ ನಾವೇ ನಮ್ಮ ಲೈಫ್ ಅಲ್ಲಿ ಅಬ್ಸರ್ವ್ ಮಾಡಿರೋ ಹಾಗೆ, ಸೊ ಏನಾದ್ರೂ ಲೇಟ್ ನೈಟ್ ಪಾರ್ಟೀಸ್ ಗಳಲ್ಲಿ ಹೆವಿಯಾಗಿ ಮಿಲ್ಸ್ ತಗೋತಾ ಇದೀವಿ, ಸೊ ಏನಾದ್ರೂ ಲೇಟ್ ಆಗಿ ನಾವು ನಿದ್ದೆ ಮಾಡ್ತಾ ಇಲ್ಲ, ಸೊ ಅಂತ ಅಂದಾಗ ಏನಾಗುತ್ತೆ, ಸೊ ಆ ನಿದ್ದೆ ಅನ್ನೋದು ಕರೆಕ್ಟ್ ಆಗಿ ಆಗಿಲ್ಲ. ನಾರ್ಮಲ್ ಸ್ಲೀಪ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು 7 to 8 hours ಆಫ್ ಸ್ಲೀಪ್ ಇರಬೇಕು ಅಂತ ಹೇಳ್ತೀವಿ. ಸೊ ಆ ಸ್ಲೀಪ್ ಅನ್ನೋದು ನಮ್ಗೆ ಆಗ್ತಾ ಇಲ್ಲ. ಸೊ ನಾವು ಲೇಟ್ ಆಗಿ ಮಲ್ಕೊಳ್ತಾ ಇದೀವಿ. ಸೊ ಮತ್ತೆ ಬೆಳಗ್ಗೆ ಎದ್ದು ಹೋದಾಗ ಕಾನ್ಸ್ಟಿಪೇಷನ್ ಅನ್ನೋದು ನೋಡ್ತಾ ಇದೀವಿ. ಅಂಡ್ ಅದೇ ರೀತಿಯಾಗಿ ಹೆವಿಯಾಗಿ ಮಿಲ್ಸ್ ಮಾಡೋದ್ರಿಂದ ಡ್ಯೂ ಟು ಪ್ರೆಷರ್ ಇಂದನೂ ಕೂಡ ಸೊ ಈ ಒಂದು ಕಾನ್ಸ್ಟಿಪೇಷನ್ ಅನ್ನೋದನ್ನ ನೋಡ್ತಾ ಇದೀವಿ. ಅಂಡ್ ಅದೇ ರೀತಿಯಾಗಿ ದ ಫುಡ್ ವಾಟ್ ವಿ ಟೇಕ್ ಅಂದ್ರೆ ನಾವು ಏನ್ ಇಂಟೇಕ್ ತಗೋತಾ ಇದೀವಿ, ಸೊ ಅದರಲ್ಲೂ ಕೂಡ ತುಂಬಾ ನಾವು ಒಂದು ಫೈಬರ್ ಇಂಟೇಕ್ ಇರಬೇಕು ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಗೆ. ಸೊ ಅದು ಪ್ರತಿ ದಿವಸ 25 ರಿಂದ 30 ಗ್ರಾಮ್ ಫೈಬರ್ ಇಂಟೇಕ್ ಅನ್ನೋದು ನಮ್ಮ ದೇಹಕ್ಕೆ ಬೇಕು.
ಸೊ ಯಾವಾಗ ಆ ರೀತಿಯಾದ ಫೈಬರ್ ಇಂಟೇಕ್ ದೇಹಕ್ಕೆ ಇರುತ್ತೆ, ಒಂದು ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ. ಅಂಡ್ ನಾನು ಮುಂಚೆನೇ ಹೇಳ್ದಂಗೆ ಸೊ ಜೀರ್ಣಶಕ್ತಿ ಚೆನ್ನಾಗಾಯ್ತು ಅಂದ್ರೆ ಸೊ ಅದರಲ್ಲಿ ಒಂದಾದ ಡಿಫಿಕೇಶನ್ ಅನ್ನೋ ಪ್ರೋಸೆಸ್ ಕೂಡ ನಾರ್ಮಲ್ ಆಗಿ ಆಗ್ತಾ ಇರುತ್ತೆ. ಅಂಡ್ ಯಾವಾಗ ಈ ಫೈಬರ್ ಇಂಟೇಕ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಬರುತ್ತೆ ದೇಹದಲ್ಲಿ, ಸೊ ಅತಿಯಾಗಿ ಜಂಕ್ ಫುಡ್ಸ್ ಗಳಿಗೆ ಮೊರೆ ಹೋಗೋದಾಗಿರ್ಬೋದು, ಎಣ್ಣೆ ದಿನಸುಗಳನ್ನ ತಗೊಳ್ಳೋದಾಗಿರ್ಬೋದು, ಸೊ ಮಸಾಲೆ ಖಾರ ಅಂಶಗಳನ್ನ ಜಾಸ್ತಿ ತಗೊಳ್ಳೋದಾಗಿರ್ಬೋದು, ಎಲ್ಲ ಒಬಾಸಿಟಿ ಆಗಿರ್ಬೋದು, ಸ್ಥೂಲಕಾಯ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಬರೋದಕ್ಕೆ ನಾವೇ ದಾರಿ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಅಂಡ್ ಅದನ್ನ ಹೊರತಾಗಿ ದ ವಾಟರ್ ಇಂಟೇಕ್ ಅಂತ ಹೇಳ್ತೀವಿ. ಎಷ್ಟೋ ಜನ ನೀರನ್ನ ತುಂಬಾ ಕಡಿಮೆ ಕುಡಿತೀವಿ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಪ್ರತಿ ದಿವಸ 1 ಲೀಟರ್ ಕುಡಿದ್ರು ಕೂಡ ತುಂಬಾ ಹೆಚ್ಚು ಡಾಕ್ಟರ್ ನಾನು, ಬಟ್ ಆದ್ರೆ ನನಗೆ ಪೈಲ್ ಸಮಸ್ಯೆ ಇದೆ, ಇಲ್ಲ ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ, ಮೋಷನ್ಸ್ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಒಂದು ನಿಟ್ಟಿನಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದಾಗ ಸೊ ನಾರ್ಮಲಿ ಒಂದು ಪೈಲ್ಸ್ ಅನ್ನೋದು ಬರಬೇಕು ಅಂತ ಹೇಳಿದ್ರೆ ಸೊ ಯಾವುದೇ ಒಂದು ವ್ಯಕ್ತಿಗೆ ಸೊ ಈ ಕಾನ್ಸ್ಟಿಪೇಷನ್ ಅನ್ನೋದು ಬರ್ತಾ ಇರುತ್ತೆ. ಅಂಡ್ ವಾಟರ್ ಇಂಟೇಕ್ ಅನ್ನೋದು ಸೊ ತುಂಬಾ ಕಡಿಮೆ ವಾಟರ್ ಇಂಟೇಕ್ ಇರುತ್ತೆ. ಸೊ ಅದು 3 to 3.5 ಲೀಟರ್ಸ್ ನಾರ್ಮಲ್ ಇರಬೇಕು ಅಂತ ಹೇಳ್ತೀವಿ. ಸೊ ಯಾವಾಗ ಅದಕ್ಕಿಂತಲೂ ಕಡಿಮೆ ಅನ್ನೋದನ್ನ ನಾವು ತಗೋತಾ ಇದೀವಿ, ಅಲ್ಲೂ ಕೂಡ ಮೋಷನ್ಸ್ ಹಾರ್ಡ್ ಆಗ್ತಾ ಬರುತ್ತೆ. ಅಂಡ್ ಅದರಿಂದನೂ ಕೂಡ ಈ ಕಾನ್ಸ್ಟಿಪೇಷನ್ಸ್ ಬರ್ತಾ ಇದೆ. ಈ ಕಾನ್ಸ್ಟಿಪೇಷನ್ ಅಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಇದರಿಂದ ಪೈಲ್ಸ್ ಅನ್ನೋ ಸಮಸ್ಯೆನೂ ಕೂಡ ಬರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ ಸರ್. ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ ಹಲೋ, ಮಾತಾಡಿ ಸರ್, ಕೇಳಿಸ್ತಾ ಇದೆ. ನಿಮ್ಮ ಹೆಸರು ಹೇಳಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮೇಡಮ್ ಸ್ವಲ್ಪ ಎಲ್ಲಿದ್ದಾನೆ ಅಂತ ಮೇಡಮ್. ಸರ್, ಹೊರಗಡೆ ಬಂದು ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಹಾ ಕೇಳಿಸ್ತಿದ್ಯಾ ನನ್ನ ಧ್ವನಿ ಕ್ಲಿಯರ್ ಆಗಿ? ನೀವೇನ್ ಹೇಳ್ತಾ ಇದ್ದೀವಿ ಮೇಡಮ್, ಅದಕ್ಕೆ ಓಕೆ, ನಿಮ್ ಸಮಸ್ಯೆ ಏನಂತ ಕ್ಲಿಯರ್ ಆಗಿ ಹೇಳಿ, ಡಾಕ್ಟರ್ ಇದ್ದಾರೆ, ಕೇಳಿಸ್ಕೊತಿದ್ದಾರೆ. ಹಲೋ ಮೇಡಮ್, ಎದೆ ಒಂದು 6 ತಿಂಗಳಿಗೆ ಮೇಡಮ್ ಅದೆಲ್ಲ ಕಡೆ ತೋರಿಸಿ ಏನಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ 6 ತಿಂಗಳಿಂದ ತೋರಿಸ್ತಾ ಇದ್ದೀರಲ್ಲ, ಏನ್ ಸಮಸ್ಯೆ ಅಂತ ಹೇಳಿದಾರಪ್ಪ ಎದೆ ನೋವಿಗೆ? ಅದು ಎದೆ ಉಳಿತು ಸರ್, ಒಂದ್ ಸ್ವಲ್ಪ ಎದೆ. ಹೌದಾ, ಓಕೆ ಅಪ್ಪ. ಇವಾಗ 6 ಮಂತ್ಸ್ ಇಂದ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಆಗಿ ತಗೋತಾ ಇದ್ದೀರಾ? ಹಾ ಓಕೆ ಮೇಡಮ್. ಹಲೋ, ತೋರಿಸಿದೀನಿ ಸರ್, ಸರ್ ಏನಿಲ್ಲ ಅಂತ ಹೇಳ್ತಾರ. ಎದೆ ಉಳಿತ ಸರ್, ಏನ್ ದೇವ ನೋಡ್ತೀವಿ ಸರ್. ಓಕೆ, ಅಂದ್ರೆ ಇವಾಗ ಸದ್ಯಕ್ಕೆ ಏನು ಮಾತ್ರೆಗಳು ತಗೋತಾ ಇಲ್ಲಲ್ಲಪ್ಪ ನೀವು? ಹಾ ಸರ್, ತಗೋತಾ ಇದ್ದೀವಿ ಸರ್. ಓಕೆ, ತೊಂದ್ರೆ ಇಲ್ಲ. ಸೊ ಇವಾಗ ಎಕ್ಸಾಕ್ಟ್ ಆಗಿ ನೋಡಿ ಅಪ್ಪ, ಸೊ ಎದೆ ಉರಿತಾ ಇದೆ ಅಂತಂದಾಗ ನಾವು ಹಾರ್ಟ್ ಬರ್ನ್ ಅಂತ ಹೇಳ್ತೀವಿ. ಸೊ ಇದು ಮೆಡಿಕಲ್ ಆಗಿ ನಾವು ಹೇಳ್ಬೇಕು ಅಂತಂದ್ರೆ ಸೊ ಎಷ್ಟೋ ಜನರಲ್ಲಿ ಈ ರೀತಿ ಸಮಸ್ಯೆ ಅನ್ನೋದು ಇಂಡೈಜೆಷನ್ ಅಂತ ಹೇಳ್ತೀವಿ, ಇಲ್ಲ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಸೊ ಈ ರೀತಿ ಆದಾಗ ನಾವು ಏನ್ ತಗೋತಾ ಇದೀವಿ ಆಹಾರ, ಅದು ಚೆನ್ನಾಗಿ ಆಹಾರ ಜೀರ್ಣ ಆಗ್ತಾ ಇಲ್ಲ. ಸೊ ಅಂತಂದಾಗ ಸೊ ಈ ರೀತಿಯಾದ ಒಂದು ಸಿಂಪ್ಟಮ್ಸ್ ಗಳನ್ನ ನೋಡ್ತಾ ಬರ್ತೀವಿ. ಇಲ್ಲಾಂದ್ರೆ ನಾವು ಊಟ ಟೈಮ್ಗೆ ಸರಿಯಾಗಿ ಮಾಡ್ತಾ ಇಲ್ಲ, ಸೊ ಸರಿಯಾದ ಟೈಮಲ್ಲಿ ಊಟ ಮಾಡ್ತಾ ಇಲ್ಲ, ಊಟ ಅನ್ನೋದನ್ನ ಸ್ಕಿಪ್ ಮಾಡ್ತಾ ಇದೀವಿ. ಸೊ ಅಂತಂದ್ರೂ ಕೂಡ ಈ ಸಮಸ್ಯೆ ಬರ್ತಾ ಇರುತ್ತೆ. ಅಂಡ್ ಕೆಲವರಿಗೆ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ, ಸೊ ನಿದ್ದೆ ಚೆನ್ನಾಗಿಲ್ಲ ಅಂತಂದ್ರು ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ, ಕಾನ್ಸ್ಟಿಪೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಇವೆಲ್ಲ ಸಮಸ್ಯೆಗಳು ನಮ್ಮ ನಾರ್ಮಲ್ ಫಿಸಿಕಲ್ ಆಕ್ಟಿವಿಟಿ, ಇಲ್ಲ ಫಿಸಿಕಲ್ ರುಟೀನ್ ಅಂತ ಏನಿರುತ್ತೆ ನಮ್ಮ ದಿನನಿತ್ಯ ಕಾರ್ಯಕ್ರಮಗಳು, ಸೊ ಅದು ಯಾವುದು ಕೂಡ ಪ್ರಾಪರ್ ಆಗಿ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಈ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇರುತ್ತೆ. ಅಂಡ್ ಅದರ ಲಕ್ಷಣಗಳಿವೆಲ್ಲ ನೀವೇನ್ ಮಾಡ್ತಾ ಇರ್ತೀರಾ, ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಗೋತೀರಾ. ಸೊ ತಗೊಂಡಾಗ ಒಂದ್ ದಿವಸ ಚೆನ್ನಾಗಿರುತ್ತೆ, ಮತ್ತೆ ತಿರ್ಗಾ ಅದೇ ರೀತಿ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅಂಡ್ ಅದಕ್ಕೋಸ್ಕರ ಈ ಟ್ರೀಟ್ಮೆಂಟ್ ಅನ್ನೋದು ಬರೀ ಆಂಟಾಸಿಡಿಟಿ ತಗೊಳಕ್ ಹೋಗ್ಬೇಡಿ. ಸೊ ಅದ್ರ ಜೊತೆಗೆ ನಿಮ್ಗೆ ನಾರ್ಮಲಿ ಏನಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗಕ್ಕೆ ಏನ್ ಮೆಡಿಸಿನ್ಸ್ ಬೇಕು, ಸೊ ಜೀರ್ಣಶಕ್ತಿ ಚೆನ್ನಾಗಾಗ್ಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿ ಯಾವಾಗಿರ್ಬೇಕು, ಸೊ ಇದೆಲ್ಲ ತಿಳ್ಕೊಂಡು ಇದ್ರ ಪ್ರಕಾರ ಟ್ರೀಟ್ಮೆಂಟ್ ನಾವು ಹೋಮಿಯೋಪತಿಲಿ ಕೊಡ್ತಾ ಇದೀವಿ. ಅಂಡ್ ಕೆಲವೊಂದು ಆಹಾರ ಪದ್ಧತಿಗಳನ್ನು ನಿಮ್ಗೆ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಅಂಡ್ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತಗೊಳ್ಳಿ, ಡೆಫಿನೆಟ್ಲಿ ನಿಮ್ಗಿರೋ ಸಮಸ್ಯೆ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಡೋದ್ರಲ್ಲಿ ಹೋಮಿಯೋಪತಿ ಹೆಲ್ಪ್ ಮಾಡ್ಕೊಡುತ್ತಪ್ಪ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ನಾವು ಟೌನಲ್ಲಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ಓಕೆ, ನಿಮ್ ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಓಕೆ. ಹಲೋ ಹಲೋ ಸರ್. ಹೇಳಿ ಸರ್, ಏನ್ ತೊಂದರೆ ಅದ? ಸರ್, ನಮ್ಗೆ ಏಜ್ ಬಂದ್ಬಿಟ್ಟು 42. ಎದೆ ನೋವು ಆಯ್ತಾ ಸರ್, ಎದೆ ನೋವು ಮತ್ತೆ ಕಾಲಲ್ಲಿ ಬೆರಲ್ಲ ಸರ್, ದೊಡ್ಡದಾಗಿರುತ್ತೆ ನೋಡಿ ಸರ್, ಆ ಬೆರಳು ನೋವು ತುಂಬಾ ಜಾಸ್ತಿ ಐತೆ. ಹೌದಾ, ಯಾವಾಗ ಆಯ್ತು ಅಂದ್ರೆ ನಿಮ್ಗೆ ಸ್ಟಾರ್ಟ್ ಆಗಿರೋದು? ಸುಮಾರು ಒಂದ್ 2
ತಿಂಗಳಿಂದ ಐತೆ ಸರ್. ನಾವು ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ರೆ ಗ್ಯಾಸ್ ಟ್ರಬಲ್ ಅಂತ ಟ್ಯಾಬ್ಲೆಟ್ಸ್ ಬರ್ಕೊಳ್ತಾದ್ರೆ ಆದ್ರೆ ಏನು ಯೂಸ್ ಇಲ್ಲ ಸರ್. ಹೌದಪ್ಪ, ಖಂಡಿತ. ಇವಾಗ ಏನು ನಿಮ್ಗೆ ಇದ್ರಗಿನ ಮುಂಚೆ ಒಂದು ಕಾಲರ್ಗು ನಾ ಹೇಳ್ತಾ ಇದ್ದೆ, ಸೊ ಅತಿಯಾಗಿ ಎದೆ ಅನ್ನೋದಾಗಿರ್ಬೋದು, ಸೊ ಇದು ನೋವು ಬರೋದಾಗಿರ್ಬೋದು, ತೇಗ ತರ ಫಾರ್ಮ್ ಆಗೋದಾಗಿರ್ಬೋದು, ಮೋಷನ್ ಚೆನ್ನಾಗಿ ಆಗದೆ ಇರೋ ತರ ಆಗಿರ್ಬೋದು, ಇಲ್ಲ ಹೊಟ್ಟೆ ಉಗಾರ ಅನ್ಸೋದಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗುತ್ತೆ ಗ್ಯಾಸ್ಟ್ರಿಕ್ ನ ಸಮಸ್ಯೆ ಅಂತ ಹೇಳ್ತಾ ಬರ್ತೀವಿ. ಸೊ ಗ್ಯಾಸ್ಟ್ರಿಕ್ ಬರೋಕ್ಕೆ ಕಾರಣ ಏನು ಅನ್ನೋದು ಕೂಡ ನಾನು ಹೇಳ್ತಾ ಬರ್ತಾ ಇದ್ದೆ. ಸೊ ಸರಿಯಾದ ಪ್ರಮಾಣದಲ್ಲಿ ನಾವು ಊಟ ಅನ್ನೋದು ಮಾಡ್ತಾ ಇಲ್ಲ, ಊಟ ಸರಿಯಾದ ಟೈಮಲ್ಲಿ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಸೊ ಅದಕ್ಕೋಸ್ಕರ ಪ್ರಾಪರ್ ಆಗಿ ನಿಮ್ಗೆ ಯಾವ ರೀತಿ ಡಯಟ್ ಬೇಕು, ನಿಮ್ಗೆ ಈ ತರ ಒಂದು ಗ್ಯಾಸ್ಟ್ರಿಕ್ ಬರೋಕ್ಕೆ ಏನ್ ಕಾರಣ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ಲಾಗತ್ತೆ. ಒಂದ್ಸತಿ ಬಂದು ನೀಟ್ ಆಗಿ ಕ್ಲಿನಿಕಲ್ಲಿ ಡೆಫಿನೆಟ್ಲಿ ನಿಮ್ಗಿರೋ ಸಮಸ್ಯೆನ ವಾಸಿ ಮಾಡುವಲ್ಲಿ ಮತ್ತೆ ಮುಂದೆ ಇದು ರಿಪೀಟ್ ಆಗದೆ ಇರೋ ತರ ಯಾವ ರೀತಿ ನೋಡ್ಕೋಬೇಕು ಅನ್ನೋದ್ರಲ್ಲಿ ಗೈಡ್ ಮಾಡ್ಲಾಗತ್ತೆ. ಸರ್ ಅದೇನ್ ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ವಿಸಿಟ್ ಮಾಡಬಹುದು. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತೆ ಜಯನಗರದಲ್ಲಿ ಬ್ರಾಂಚಸ್ ಲಭ್ಯ ಇರುವಂತದ್ದು. ಇನ್ನು ಔಟ್ ಆಫ್ ಬೆಂಗಳೂರಿನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆಗಳು ಲಭ್ಯ ಇದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಫಾರ್ ಅಪಾಯಿಂಟ್ಮೆಂಟ್ ಅನ್ನುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಬ್ರಾಂಚಸ್ಗೆ ಹೋಗಿ ವಿಸಿಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ, ಎಸ್ ಡಾಕ್ಟರ್ ಫೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈಗ ಕಾನ್ಸ್ಟಿಪೇಷನ್ ಅಂತ ಬಂದಾಗ ಆಹಾರ ಎಷ್ಟು ಚೆನ್ನಾಗಿ ನಾವು ತಗೋತೀವೋ ಅದಷ್ಟೇ ಚೆನ್ನಾಗಿ ಜೀರ್ಣ ಆಗ್ಬೇಕು. ಸೊ ಆವಾಗಲೇ ನಮಗೆ ಈ ಒಂದು ಮಲಬದ್ಧತೆ ಅನ್ನುವಂಥ ಒಂದು ಸಮಸ್ಯೆ ಬರೋದಿಲ್ಲ. ಸೊ ಯಾರಲ್ಲಿ ಹೆಚ್ಚಾಗಿ ನಾವು ಇಂಟರ್ನಲ್ ಪೈಲ್ಸ್ ನ ನೋಡ್ಬೋದು, ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನ ನೋಡ್ಬೋದು? ಸೀಮಾ, ಇವಾಗ ಇಂಟರ್ನಲ್ ಪೈಲ್ಸ್ ಅಂತ ಬಂದಾಗ ಏನಾಗುತ್ತೆ, ಮೊದಲು ಗ್ರೇಡ್ಸ್ ಬಗ್ಗೆ ಹೇಳ್ತಾ ಇದೆ. ಸೊ ಇಂಟರ್ನಲ್ ಗ್ರೇಡ್ಸ್ ಅಂತ ಸ್ಟಾರ್ಟ್ ಆದಾಗ ಸೊ ಯಾರಿಗೆ ಸ್ವೆಲ್ಲಿಂಗ್ ಅನ್ನೋದು ಒಳಗಡೆನೆ ಕಾಣಿಸ್ಕೊಳ್ತಾ ಇದೆ, ಸೊ ಹೊರಗಡೆ ಯಾವುದೇ ರೀತಿ ಕಾಣಿಸ್ಕೊಳ್ತಾ ಇಲ್ಲ ಅಂದಾಗ ಸೊ ಇದು ಬರೋ ಕಾರಣಗಳು ಏನಿರುತ್ತೆ, ಪ್ರೆಷರ್ ಅಂತ ಹೇಳ್ತೀವಿ ನಾವು. ಸೊ ಆ ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಈ ಕಾನ್ಸ್ಟಿಪೇಷನ್ ಇಂದನೂ ಸ್ಟಾರ್ಟ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ನೋಡಬೇಕು ಅಂತಂದಾಗ ಸೊ ಕಂಟಿನ್ಯೂಸ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಆಗಿರ್ಬೋದು, ಸೊ ಕಂಟಿನ್ಯೂಸ್ಲಿ ಪ್ರೊಲಾಂಗ್ ಸಿಟ್ಟಿಂಗ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಪ್ರೆಷರ್ಸ್ ಅಂತ ನಾವು ಬಂದಾಗ ಎಷ್ಟೋ ಪೇಷಂಟ್ಸ್ಗಳು ಹೇಳ್ತಾ ಇದ್ದಾರೆ, ಕಂಟಿನ್ಯೂಸ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಡಾಕ್ಟರ್, ನಮ್ಮ ಕೆಲಸನೇ 8 ರಿಂದ 10 ಅವರ್ ನಿಲ್ಲೋದಿದೆ, ಸೊ ಕಂಟಿನ್ಯೂಸ್ಲಿ ನಾವು 8 ರಿಂದ 10 ಅವರ್ ಕೂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈ ರೀತಿ ಸಮಸ್ಯೆ ಇರೋರಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಏನೋ ಒಂದು ಮೋಷನ್ಸ್ ಅಲ್ಲಿ ಡಿಸ್ಕಂಫರ್ಟ್ ಅಂತ ಬಂದಾಗ ಸೊ ಒಂದು ಟ್ರೀಟ್ಮೆಂಟ್ ಅಂತ ತಗೊಳ್ತಾ ಇರೋದು ಪೇನ್ ಕಿಲ್ಲರ್ ಆಗಿರ್ಬೋದು, ಇಲ್ಲ ಒಂದು ಕ್ರೀಮ್ಸ್ ಅನ್ನೋದಾಗಿರ್ಬೋದು, ಆಯಿಂಟ್ಮೆಂಟ್ಗಳಾಗಿರ್ಬೋದು, ಹಚ್ಕೊಳ್ತಾ ಬಂದಾಗ ಏನಾಗುತ್ತೆ ಆ ಇಂಟರ್ನಲ್ ಪೈಲ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳ್ತೀವಿ ನಾವು, ಇಲ್ಲ ಪ್ರೊಟ್ರೂಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಪ್ರೊಟ್ರೂಡ್ ಆಗಿ ಸೊ ಸೆಕೆಂಡ್ ಗ್ರೇಡ್ ಅಲ್ಲಿ ಏನಾಗುತ್ತೆ, ಸೊ ಆ ಮೋಷನ್ಸ್ ಅನ್ನೋದು ಪಾಸ್ ಆಗ್ಬೇಕಾದ್ರೆ ಇಂಟರ್ನಲ್ ಪ್ಲೇಸ್ ಹೊರಗಡೆ ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಮೋಷನ್ಸ್ ಆದ ನಂತರ ಮತ್ತೆ ತಿರ್ಗಾ ಒಳಗಡೆ ಹೋಗ್ತಾ ಇರುತ್ತೆ, ಇಟ್ ರಿಸೀಡ್ಸ್ ಬ್ಯಾಕ್ ಅಂತ ಹೇಳ್ತೀವಿ. ಸೊ ಒಳಗಡೆ ಹೋಗ್ದಾಗ ಏನಾಗುತ್ತೆ ಮತ್ತೆ ತಿರ್ಗಾ ಇಲ್ಲಿ ಸಿಂಪ್ಟಮ್ಸ್ ಅನ್ನೋದು ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಸೊ ಕೆಲವರಿಗೆ ಸೊ ಬ್ಲಡ್ ಸ್ಪಾಟ್ಸ್ ಕಾಣಿಸ್ಕೊಳ್ತಾ ಇರುತ್ತೆ, ಮೋಷನ್ಸ್ ಮಾಡಬೇಕಾದ್ರೆ ಬ್ಲಡ್ ಕಾಣಿಸ್ಕೊಳ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾ ಬರ್ತಾರೆ. ಅಂಡ್ ಇವಾಗಲೂ ಕೂಡ ಟ್ರೀಟ್ಮೆಂಟ್ ಅನ್ನೋದು ಪ್ರಾಪರ್ ಕಂಡೀಷನ್ಸ್ ಅಲ್ಲಿ ತಗೋತಾ ಇದ್ದಾರೆ. ಅಂಡ್ ಆಹಾರ ಪದ್ಧತಿ ಅನ್ನೋದು ಪ್ರಾಪರ್ ಆಗಿ ಮಾಡ್ಕೊಳ್ತಾ ಬಂದ್ರೆ ಸೊ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರ್ತಾ ಇಲ್ಲ. ಕೆಲವರು ಹೇಳ್ತಾರೆ ಸೊ ಸಪ್ಪೆ ಊಟ ಮಾಡ್ತಾ ಇದ್ರೆ ನಡೆಯುತ್ತೆ ಡಾಕ್ಟರ್, ಏನೂ ತೊಂದರೆ ಆಗಲ್ಲ. ಬಟ್ ಯಾವಾಗ ನಾವೇನಾದ್ರೂ ಖಾರದ ಅಂಶ ತಗೊಂಡ್ರೆ ಇಲ್ಲ ಪರ್ಟಿಕ್ಯುಲರ್ ಈ ರೀತಿಯಾದ ಏನಾದ್ರೂ ನಾನು ತಿಂದ್ರೆ ನಂಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಅಲ್ಲಿ ಏನಾಗುತ್ತೆ ಥರ್ಡ್ ಗ್ರೇಡ್ ಅನ್ನೋದು ಮತ್ತೆ ಡೆವಲಪ್ ಆಗುತ್ತೆ. ಯಾವಾಗ ನಾವು ಸೆಕೆಂಡ್ ಗ್ರೇಡ್ ನ ಡೆವಲಪ್ ಆಗ್ತಾ ಇರೋದನ್ನ ನೆಗ್ಲೆಕ್ಟ್ ಮಾಡಿದಾಗ ಥರ್ಡ್ ಗ್ರೇಡ್ ಅಲ್ಲಿ ಸೊ ಈ ಪ್ರೊಲ್ಯಾಪ್ಸ್ ಅನ್ನೋದು ಹೊರಗಡೆ ಅನ್ನೋದೇನು ಊತ ಕಾಣಿಸ್ಕೊಳ್ತಾ ಇರತ್ತೆ. ಸೊ ಇದು ಮತ್ತೆ ರಿಸೀಟ್ಸ್ ಬ್ಯಾಕ್ ಅಂತ ಹೇಳಕ್ ಬರಲ್ಲ. ಸೊ ಇಟ್ ಶುಡ್ ಇನ್ಸರ್ಟ್ ಮ್ಯಾನ್ಯುವಲಿ ಅಂತ ಹೇಳ್ತೀವಿ. ಸೊ ಕೈಯಿಂದ ಈ ಬಂದಿರೋ ಊತ ಅನ್ನೋದನ್ನ ನಾವು ಒಳಗಡೆ ಹಾಕ್ತಾ ಇದೀವಿ ಅಂತ ಹೇಳ್ತೀವಿ. ಸೊ ಇದು ಥರ್ಡ್ ಗ್ರೇಡ್ ಆಗ್ತಾ ಬರುತ್ತೆ. ಸೊ ನಾವು ಯಾವಾಗ ಥರ್ಡ್ ಗ್ರೇಡ್ಗೂ ಕೂಡ ಟ್ರೀಟ್ಮೆಂಟ್ ಅನ್ನೋದು ಪ್ರಾಪರ್ ಆಗಿ ತಗೋತಾ ಇಲ್ಲ, ಸೊ ಥರ್ಡ್ ಗ್ರೇಡ್ಗೂ ಕೂಡ ನಾವು ಅದೇ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂತಂದಾಗ ಸೊ ಇದೇ ಒಂದು ಥರ್ಡ್ ಗ್ರೇಡ್ ಕಂಪ್ಲೀಟ್ ಆಗಿ ಪ್ರೊಲ್ಯಾಪ್ಸ್ ಆದಾಗ ನಾವು ಫೋರ್ತ್ ಗ್ರೇಡ್ ಆಫ್ ಇಂಟರ್ನಲ್ ಪೈಲ್ಸ್ ನ ನೋಡ್ತಾ ಇದೀವಿ. ಸೊ ಫೋರ್ತ್ ಗ್ರೇಡ್ ನ ಇಟ್ಸ್ ಅ ಫೈನಲ್ ಗ್ರೇಡ್ ಆಫ್ ಇಂಟರ್ನಲ್ ಪೈಲ್ಸ್ ಅನ್ನೋದು ಹೇಳ್ತಾ ಬರ್ತೀವಿ. ಸೊ ಫೈನಲ್ ಗ್ರೇಡ್ ಅಂಡ್ ಫೋರ್ತ್ ಗ್ರೇಡ್ ಅಂತ ಬಂದಾಗ ಇಲ್ಲೇನು ಕಂಪ್ಲೀಟ್ ಪ್ರೊಲ್ಯಾಪ್ಸ್ ಆಗಿರುತ್ತೆ. ಸೊ ಇದು ಯಾವುದೇ ರೀತಿಯೂ ಕೂಡ ನಾವು ಆಪರೇಷನ್ ಮಾಡಬೇಕು. ಸೊ ಇದು ಮ್ಯಾನ್ಯುವಲಿ ನಾವು ಇನ್ಸರ್ಟ್ ಮಾಡಿದ್ರು ಕೂಡ ಊತ ಅನ್ನೋದು ಒಳಗಡೆ ಹೋಗೋದಿಲ್ಲ ಅನ್ನೋದನ್ನ ನಾವು ಫೋರ್ತ್ ಗ್ರೇಡ್ ಅಂತ ಹೇಳ್ಬೋದು. ಅಂಡ್ ಈ ಒಂದು ಕಂಡೀಷನ್ ಬಂದಾಗ ಅಂಡ್ ಮ್ಯಾಕ್ಸಿಮಮ್ ಪೇಷಂಟ್ಸ್ ಗಳಿಗೆ ಫಸ್ಟ್ ಗ್ರೇಡ್ ಅಲ್ಲಿ ಮತ್ತೆ ಸೆಕೆಂಡ್ ಗ್ರೇಡ್ ಅಲ್ಲಿ ಹೋಮಿಯೋಪತಿಕಲಿ ಕಂಪ್ಲೀಟ್ಲಿ ನಾವು ಬೆಟರ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿಕೊಡ್ಬೋದು.
ಬಟ್ ಇನ್ ದ ಸೆನ್ಸ್ ಆಫ್ 3rd ಗ್ರೇಡ್ ಮತ್ತೆ 4th ಗ್ರೇಡ್ ಅಂತ ಬಂದಾಗ ಸೊ ಇಲ್ಲಿ ಆಪರೇಷನ್ ನೀಡ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಆಪರೇಷನ್ಸ್ ಅಂತ ಬಂದಾಗ ಏನಾಗುತ್ತೆ, ಸೊ ಎಷ್ಟು ಊತ ಅನ್ನೋದು ಹೊರಗಡೆ ಕಾಣಿಸ್ಕೊಳ್ತಾ ಇದೆ, ಸೊ ಎಷ್ಟು ಊತ ಅನ್ನೋದು ಬಂದಿದೆ, ಸೊ ಅದನ್ನ ರಿಮೂವ್ ಮಾಡೋದು ನಾವು ಹೆಮೊರೆಕ್ಟಮಿ ಅಂತ ಹೇಳ್ತೀವಿ, ಹೆಮೊರೈಡಲ್ ಬ್ಯಾಂಡಿಂಗ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಪ್ರೊಸೀಜರ್ಸ್ ಗಳು ಮಾಡಿಕೊಂಡು ಕೂಡ ಪೇಷಂಟ್ಸ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗ್ತಾ ಇಲ್ಲ. ಸೊ ಮತ್ತೆ ತಿರ್ಗಾ ಅವರು ಮತ್ತಿನ್ನಿತರ ಟ್ರೀಟ್ಮೆಂಟ್ ಗಳಿಗೆ ಹೋಗ್ತಾ ಇದ್ದಾರೆ. ಅಂಡ್ ಇವೊಂದು ಆಪರೇಷನ್ ಆಗಿರೋ ಒಂದು ಕಂಡೀಷನ್ಗಳಲ್ಲಿ ನಾವು ಒಂದು ನಾರ್ಮಲಿ ನೋಡ್ತಾ ಹೇಳಬೇಕು ಅಂದ್ರೆ ಫೀಕಲ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪೇಷಂಟ್ಗೆ ಸೊ ಎಮೋಷನ್ಸ್ ಮಾಡಬೇಕು ಅಂತ ಅಂದಾಗ ಒಂದು ಕಂಟ್ರೋಲಿಂಗ್ ಪವರ್ ಇರುತ್ತೆ ಅಂತ ಹೇಳ್ತೀವಿ. ಬಟ್ ಯಾವಾಗ ಸೊ ಈ ರೀತಿಯಾದ ಒಂದು ಆಪರೇಷನ್ಸ್ ಅನ್ನೋದಾಗಿರುತ್ತೆ, ಸೊ ಆಪರೇಷನ್ ಆದ ನಂತರ ಈ ಫೀಕಲ್ ಇನ್ಕಾಂಟಿನೆನ್ಸ್ ಅಂದ್ರೆ ಕಂಟ್ರೋಲಿಂಗ್ ಪವರ್ ಇರೋದಿಲ್ಲ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ ಪೇಷಂಟ್ಸ್ ಬಂದು ಹೇಳಿದಾಗ ಸೊ ಇಲ್ಲ ಡಾಕ್ಟರ್ ನಮ್ಗೆ ಯಾವ್ದು ರೀತಿ ಕಂಟ್ರೋಲಿಂಗ್ ಪವರ್ ಇರ್ತಾ ಇಲ್ಲ, ಸೊ ಮೋಷನ್ಸ್ ಬಂದ್ರೆ ಹೋಗ್ಲೇಬೇಕು ಅನ್ನೋ ಒಂದು ಸ್ಥಿತಿ ಡೆವಲಪ್ ಆಗಿದೆ ಆಫ್ಟರ್ ಆಪರೇಷನ್ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಆಪರೇಷನ್ಸ್ ನಂತರ ಬರುವಂತ ಒಂದು ಕಾಂಪ್ಲಿಕೇಶನ್ಸ್ಗಳು. ಅಂಡ್ ಅಟ್ ದ ಸೇಮ್ ಟೈಮ್ ಇಂಟರ್ನಲ್ ಪೈಲ್ಸ್ ಡೆವಲಪ್ ಆದ್ರೆ ಸೊ ಆಪರೇಷನ್ಗೂ ಕೂಡ ಹೋಗುತ್ತೆ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಒಂದು ಪೈಲ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಮೇನ್ಲಿ ಲಕ್ಷಣಗಳು ಏನಿದೆ ಅಂಡ್ ಲಕ್ಷಣಕ್ಕೆ ನಾವು ಟ್ರೀಟ್ಮೆಂಟ್ ತಗೋತಾ ಇದೀವಿ. ಸೊ ಇಲ್ಲ ಲಕ್ಷಣ ಬರೋದಕ್ಕೆ ಏನ್ ಕಾರಣ ಇದೆ ಆ ಕಾರಣಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಅನ್ನೋದು ತಗೋತಾ ಇದೀವಿ ಪೈಲ್ಸ್ಗೆ ಅಂದ್ರೆ ಸೊ ಟ್ರೀಟ್ಮೆಂಟ್ ಒಂದೇ ಯಾವುದೇ ರೀತಿಯೂ ಕೂಡ ಯೂಸ್ ಆಗೋದಿಲ್ಲ. ಸೊ ಟ್ರೀಟ್ಮೆಂಟ್ ಒಂದೇ ಇರೋ ಸಮಸ್ಯೆನ ಒಂದು 100% ಬೆಟರ್ಮೆಂಟ್ ಅನ್ನೋದು ಕೊಡೋದಿಲ್ಲ. ಸೊ ಟ್ರೀಟ್ಮೆಂಟ್ ಜೊತೆಗೆ ಯಾವಾಗ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿರುತ್ತೆ, ಸೊ ನಮ್ಮ ದೈಹಿಕ ಚಟುವಟಿಕೆ ಅನ್ನೋದು ಕರೆಕ್ಟ್ ಆಗಿರುತ್ತೆ, ಸೊ ಅಂದಾಗ ಮಾತ್ರ ಇರುವಂತ ಮೂಲವ್ಯಾಧಿ ಸಮಸ್ಯೆನ ಕಾನ್ಸ್ಟಿಪೇಷನ್ ಆಗಿರ್ಬೋದು ಒಂದು ಪರ್ಮನೆಂಟ್ ಆಗಿ ಹೆಲ್ಪ್ ಮಾಡಕ್ ಸಾಧ್ಯ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಾದ ಒಂದು ಮೂಲವ್ಯಾಧಿ ಪೇಷಂಟ್ಸ್ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಬರ್ತಾ ಇದ್ದಾಗ ಸೊ ಟ್ರೀಟ್ಮೆಂಟ್ ಜೊತೆಗೆ ನಾವು ಅವರ ಬಾಡಿಗೆ ತಕ್ಕಂತೆ ಯಾವ ರೀತಿಯಾದ ಒಂದು ಆಕ್ಟಿವಿಟಿ ಇರಬೇಕು, ಸೊ ಯಾವ ರೀತಿಯಾದ ಆಹಾರ ಪದ್ಧತಿ ಇರಬೇಕು, ಸೊ ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಸೊ ಅದ್ರ ಪ್ರಕಾರ ಪೇಷಂಟ್ಸ್ಗೆ ಬೆಟರ್ಮೆಂಟ್ ಅನ್ನೋದು ಸಿಗ್ತಾ ಇದೆ. ಸೊ ಈ ಒಂದು ಆಪರೇಷನ್ಸ್ ಆದ್ರೂ ಬೆಟರ್ಮೆಂಟ್ ಇಲ್ಲದೆ ಇರೋರ್ಗೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ಸ್ ಅನ್ನೋದನ್ನ ಕೊಡ್ತಾ ಇದೀವಿ. ಸೊ ವಾಟ್ ಎವರ್ ಮೇ ಬಿ ದ ಕಾಸ್ ಯಾವುದೇ ಆಗಿರ್ಲಿ, ಸೊ ಈ ಕಾನ್ಸ್ಟಿಪೇಷನ್ ಇಂದ ಪೈಲ್ಸ್ ಬರೋದನ್ನ ನೋಡ್ತಾ ಇದೀವಿ, ಗ್ಯಾಸ್ಟ್ರಿಕ್ ಇಂದ ಪೈಲ್ಸ್ ಬರೋದನ್ನ ನೋಡ್ತಾ ಇದೀವಿ. ಸೊ ಇಲ್ಲ ಕಂಟಿನ್ಯೂಸ್ಲಿ ನಾನು ನಿಂತ್ಕೊಂಡಿರ್ತೀನಿ, ನನ್ನ ಕೆಲಸದಿಂದ ಪೈಲ್ಸ್ ಬರ್ತಾ ಇದಾರೆ ಅಂತ ಹೇಳ್ತಾರೆ. ಸೊ ಕಾರಣ ಯಾವುದೇ ಆಗಿರ್ಲಿ, ಬಟ್ ಕಾರಣಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಸೊ ಖಂಡಿತವಾಗ್ಲೂ ಇದರಿಂದ ಬರೋ ಲಕ್ಷಣನೂ ಕೂಡ ವಾಸಿ ಆಗ್ತಾ ಇರುತ್ತೆ. ಸೊ ಇನ್ ದಿಸ್ ವೇ ಈ ಒಂದು ಪೈಲ್ಸ್ ಅನ್ನೋದು ಬೆಳ್ಕೊಳ್ತಾ ಇದೆ ಅಂಡ್ ಕೆಲವೊಂದು ಕಾರಣಗಳಿಂದ ಈ ತರ ಬೆಳ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ ಡಾಕ್ಟರ್, ಪೈಲ್ಸ್ ಆಯ್ತು, ಇಂಟರ್ನಲ್ ಹಾಗೆ ಎಕ್ಸ್ಟರ್ನಲ್ ಪೈಲ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಪಿಸ್ಟುಲಾ ಅನ್ನುವಂಥದ್ದು ಸೊ ಕಾಣಿಸ್ಕೊಳ್ತಾ ಇರುತ್ತೆ ಹಲವಾರು ಜನರಲ್ಲಿ. ಸೊ ಅದಕ್ಕೆ ಆಪರೇಷನ್ ನೀಡೆಡ್ ಇರುತ್ತಾ ಅಥವಾ ಚಿಕಿತ್ಸೆ ಮೂಲಕ ಅದನ್ನ ಗುಣಪಡಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ವೀಕ್ಷಕರೇ, ನೀವು ಕಾರ್ಯಕ್ರಮ ನೋಡ್ತಾ ಇರಿ, ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಏನಾದ್ರು ಪ್ರಶ್ನೆಗಳಿದ್ರೆ, ಡೌಟ್ಸ್ ಗಳಿದ್ರೆ ಕೇಳ್ಬೋದು ಡಾಕ್ಟರ್ ಹತ್ರ. ಆದ್ರೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಎಲ್ಲ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ಹೋಮಿಯೋಪತಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಂಜುನಾಥ್, ನಮ್ಮ ಹೋಮಿಯೋಪತಿ ವತಿಯಿಂದ. ಇವತ್ತಿನ ವಿಷಯ ಬಂದು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದಲ್ಲಿ ಕಾಲಿನ ರಕ್ತನಾಳಗಳಲ್ಲಿ ಯಾವಾಗ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ, ಸೊ ಆಗ ರಕ್ತನಾಳಗಳು ಊತಕ್ಕೆ ಒಳಗಾಗತ್ತೆ, ಉಬ್ಬುವಿಕೆಗೆ ಒಳಗಾಗತ್ತೆ. ಸೊ ಇದೇ ಕಂಡೀಷನ್ ನಾವು ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು ಅಂತ ಹೇಳಿ ಕರಿಬಹುದು. ಸೊ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್, ಸೊ ಆಗ ರಕ್ತನಾಳಗಳ ಊತ ಕಾಣಿಸ್ತಾ ಬರ್ತಾ ಇರುತ್ತೆ. ಸೊ ಇದರಿಂದ ಆ ಭಾಗದ ಚರ್ಮ ಕೂಡ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲಕ್ಷಣವಾಗಿ ನಾವು ನೋಡುವಂತದ್ದೇ ಕಾಲು ಉರಿ ಆಗುವಂತದ್ದು, ಕಾಲಿನಲ್ಲಿ ನೋವು ಕಾಣಿಸ್ ಬರುವಂತದ್ದು, ಆ ನೋವಿನ ಜೊತೆಗೆ ಭಾರ ಅಂತ ಹೇಳ್ತೀವಿ, ಹೆವಿನೆಸ್ ಅಂತ ಹೇಳ್ತೀವಿ, ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ. ಸೊ ಇಚ್ಚಿಂಗ್ ಕಂಡು ಬರ್ತಾ ಹೋಗ್ತಾ ಇರುತ್ತೆ. ತುಂಬಾ ಜನ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಶಸ್ತ್ರಚಿಕಿತ್ಸೆ ಮೊರೆ ಹೋಗ್ತಾರೆ. ಸೊ ಹೋಮಿಯೋಪತಿಕಲಿ ನಾವು ನೋಡುವಂತದ್ದು ಸೊ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಕೇಶನ್ಸ್ ಅಂತ ಹೇಳಿ ಕರಿತೇವೆ. ಸೊ ಖಂಡಿತ ದೇಹದಲ್ಲಿ ರಕ್ತ ಸಂಚಾರ ಅನ್ನೋದು ಹೆಚ್ಚಾಗುತ್ತೆ. ಸೊ ಜೊತೆಗೆ ರಕ್ತನಾಳಗಳ ಶಕ್ತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದರಿಂದ
ಶಾಶ್ವತ ಪರಿಹಾರ ಕೊಡೋದಕ್ಕೆ ಮತ್ತೆ ಒಂದು ಸರಿ ಅದು ಆರಾಮ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮುಂದೆ ಯಾವುದೇ ರೀತಿ ಸಮಸ್ಯೆ ಬರ್ದಿರಂಗೆ ಹೋಮಿಯೋಪತಿಕ್ ಮಾತ್ರೆಗಳು ನೋಡ್ಕೊಳ್ತಾ ಬರುತ್ತೆ. ಒಂದು ಜನರಲ್ ಸಲಹೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ತುಂಬಾ ಏನಾದ್ರು ತೂಕ ಹೆಚ್ಚಾಗ್ತಾ ಇದ್ರೆ ಅದನ್ನ ಡಿಸಿಪ್ಲಿನರಿ ಡಯಟ್ ಮತ್ತೆ ವಾಕಿಂಗ್ ಮಾಡಿ ಕಡಿಮೆ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಸೊ ಇದರ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳು ತಗೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ವೆರಿಕೋಸ್ ವೇನ್ಸ್ ಅಲ್ಲದೆ ಬೇರೆ ಎಲ್ಲ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ದಿರೋ ಟ್ಯಾಬ್ಲೆಟ್ಸ್ ನಮ್ಮ ಹೋಮಿಯೋಪತಿಕ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಸೊ ಇದರ ಉಪಯೋಗ ಎಲ್ಲ ವೀಕ್ಷಕರು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಶಾಖೆಗಳು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ, ಮೈಸೂರು, ಹಾಸನ, ಹುಬ್ಬಳ್ಳಿ, ದಾವಣಗೆರೆ, ಗುಲ್ಬರ್ಗ, ಹೊಸಪೇಟೆ, ಶಿವಮೊಗ್ಗ. ನಮ್ಮ ಹೋಮಿಯೋಪತಿ ಅರ್ಪಿಸುವ ಆರೋಗ್ಯ ವಿಭಾಗೀಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೈಲ್ಸ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕರೆ ಮಾಡಿ ಏನಾದ್ರು ಪ್ರಶ್ನೆಗಳಿದ್ರೆ, ಡೌಟ್ಸ್ ಗಳಿದ್ರೆ ಕ್ಲಿಯರ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಫಿಸ್ಟುಲಾ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಫಿಸ್ಟುಲಾ ಅನ್ನುವಂಥದ್ದು ಸೊ ಪೈಲ್ಸ್ ಆದ ನಂತರದ ಒಂದು ಕಾಂಪ್ಲಿಕೇಟಿವ್ ಸ್ಟೇಜ್ ಅಂತ ಹೇಳ್ಬೋದಾ? ಹೇಗಿರುತ್ತೆ ಲಕ್ಷಣಗಳು ಅಂತ? ಸೊ ಇವಾಗ ಏನಾಗುತ್ತೆ, ಸೊ ಫಿಸ್ಚುಲಾ ಮತ್ತೆ ಫಿಶರ್ ಮತ್ತೆ ಪೈಲ್ಸ್ ಅನ್ನೋದು ಏನಾಗುತ್ತೆ, ಸೊ ಇದು ಮೂರೂ ಕೂಡ ಒಂದು ಬೇರೆ ರೀತಿಯಾದ ಒಂದು ಕಂಡೀಷನ್ಸ್ ಅಂತಾನೆ ಹೇಳ್ತಾ ಬರ್ಬೋದು. ಸೊ ನಾರ್ಮಲಿ ಇವಾಗ ಮೋಷನ್ಸ್ ಅಲ್ಲಿ ನಾನು ಮುಂಚೆಯಿಂದನೂ ಹೇಳ್ತಾ ಬರ್ತಾ ಇದೆ. ಸೊ ಮೋಷನ್ಸ್ ಮಾಡಬೇಕಾದಾಗ ಒಂದು ಪೇನ್ ಅನ್ನೋದು ಉಂಟಾಗ್ತಾ ಇದೆ, ಸೊ ಇಲ್ಲ ಬ್ಲೀಡಿಂಗ್ ಅನ್ನೋದು ಉಂಟಾಗ್ತಾ ಇದೆ ಅಂತಂದಾಗ ಸೊ ಅದು ಪೈಲ್ಸ್ ಅಂತಾನೆ ಪೇಷಂಟ್ಸ್ ಡಯಾಗ್ನೋಸ್ ಮಾಡ್ತಾ ಬರ್ತಾ ಇದ್ದಾರೆ ಹೊರತು ಸೊ ಪೈಲ್ಸ್ ನ ಹೊರತಾಗಿ ಸೊ ಮತ್ತಿನ್ನೆರಡು ಕಂಡೀಷನ್ಗಳಿದೆ ಸೊ ಅನ್ನೋದನ್ನ ಕೂಡ ನಾವು ಇವತ್ತು ಹೇಳ್ತಾ ಇದ್ದೀವಿ. ಬಟ್ ಇಲ್ಲಿ ನಾವು ಪೈಲ್ಸ್ ಅನ್ನೋದು ಬಂದಾಗ ಅನ್ಯೂಶುವಲ್ ಗ್ರೋತ್ ಕಾಣಿಸ್ಕೊಳ್ತಾ ಇದೆ, ಇನ್ಫ್ಲಮೇಷನ್ ಕಾಣಿಸ್ಕೊಳ್ತಾ ಇದೆ. ಸೊ ಅದರಿಂದ ಸೊ ಈ ರೀತಿಯಾದ ಪೈಲ್ಸ್ ಅನ್ನೋದು ಡೆವಲಪ್ ಆಗ್ತಾ ಇದೆ ಅಂತ ಕೇಳ್ಬೋದು. ಅಂಡ್ ಅದೇ ರೀತಿಯಾಗಿ ಸೊ ನೆಕ್ಸ್ಟ್ ನಾವು ಫಿಶರ್ ಅಂತ ಹೇಳ್ತೀವಿ. ಸೊ ಫಿಶರ್ ಅಂತ ಬಂದಾಗ ಸೊ ಇಲ್ಲಿ ಲಾಂಗಿಟ್ಯೂಡ್ನಲ್ ಟಿಯರ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಕ್ರ್ಯಾಕ್ ಅನ್ನೋದನ್ನ ಉಂಟಾಗ್ತಾ ಇರೋದನ್ನ ನೋಡ್ತಾ ಇದೀವಿ ಏನಲ್ ರೀಜನ್ ಅಲ್ಲಿ. ಸೊ ಉರಿ ಅನ್ನೋದಿದೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಮೋಷನ್ಸ್ ಮಾಡ್ಬೇಕಾದ್ರೆ ಸೊ ತುಂಬಾ ಉರಿ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಉರಿ ಅನ್ನೋದು ವಾಸನೆ ಆಗ್ತಾ ಇಲ್ಲ. ನಾನು ಇವತ್ತು ಕ್ರೀಮ್ ಹಚ್ಕೊಳ್ತಾ ಇದ್ದೀನಿ, ಆಯಿಂಟ್ಮೆಂಟ್ ಹಚ್ಕೊತಾ ಇದ್ದೀನಿ, ಒಂದ್ ದಿವಸ ಚೆನ್ನಾಗಿರುತ್ತೆ ಡಾಕ್ಟರ್, ಮತ್ತೆ ತಿರ್ಗಾ ಅದೇ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಫಿಶರ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಸೊ ಈ ಉರಿ ಅನ್ನೋದು ಕಾಣಿಸ್ಕೊತಾ ಇದೆ ಅಂದ್ರೆ ಸೊ ನಾರ್ಮಲಿ ಒಬ್ಬ ವ್ಯಕ್ತಿಗೆ ಮೋಷನ್ಸ್ ಅನ್ನೋದು ಹಾರ್ಡ್ ಆಗ್ಬೇಕು. ಸೊ ಹಾರ್ಡ್ ಸ್ಟೂಲ್ಸ್ ಅಂತ ಹೇಳ್ತೀವಿ. ಸೊ ಮೋಷನ್ಸ್ ಅನ್ನೋದು ಗಟ್ಟಿ ಆಗ್ತಾ ಇದೆ ಅಂತಂದಾಗ ಸೊ ಈ ಫಿಶರ್ ಅನ್ನೋ ಕಂಡೀಷನ್ ಗಳನ್ನ ನೋಡ್ತಾ ಇದ್ದೀವಿ. ಅಂಡ್ ಈ ಹಾರ್ಡ್ ಸ್ಟೂಲ್ಸ್ ಬರಕ್ಕೆ ಮೇನ್ ಕಾರಣ ಅನ್ನೋದು ಒಂದು ವಾಟರ್ ಇಂಟೇಕ್ ಅನ್ನೋದು ತುಂಬಾ ಕಡಿಮೆ ತಗೋತಾ ಇದೀವಿ. ಸೊ ಆ ಒಂದು ರೀಸನ್ ಇಂದ ಮೋಷನ್ಸ್ ಹಾರ್ಡ್ ಆಗ್ತಾ ಬರುತ್ತೆ. ಅದನ್ನ ಹೊರತಾಗಿ ನಾವು ನೋಡ್ಬೇಕು ಅಂತ ಹೇಳಿದಾಗ ಸೊ ಮೋಷನ್ಸ್ ಅನ್ನೋದನ್ನ ಮುಂದೆ ಹಾಕ್ತಾ ಇದೀವಿ. ಸೊ ಅಂದ್ರೆ ಈಗ ಮೋಷನ್ಸ್ ಬರ್ತಾ ಇದೆ, ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡು 5 ರಿಂದ 10 ನಿಮಿಷ ಬಿಟ್ಟು ಮುಂದೆ ಉಡ್ಕೊಂಡು ಮೋಷನ್ಸ್ ಮಾಡ್ತಾ ಇರೋದು. ಸೊ ಈ ರೀತಿಯಾದ ಒಂದು ಬೌವಲ್ ಹ್ಯಾಬಿಟ್ಸ್ ಇರೋರಿಗೆ ಫಿಶರ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಕ್ರ್ಯಾಕ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಈ ಕ್ರ್ಯಾಕ್ ಡೆವಲಪ್ ಆಗ್ತಾನೆ ಇರುವಂತ ಲಕ್ಷಣ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಒಬ್ಬ ವ್ಯಕ್ತಿಗೆ ಅಂತ ಹೇಳ್ತಾ ಬರ್ಬೋದು. ಅಂಡ್ ಅದೇ ರೀತಿಯಾಗಿ ಫಿಸ್ಚುಲಾ ಅಂತ ನಾವು ಹೇಳ್ತಾ ಬಂದ್ರಾಗ ನಾವು ಒಂದು ಕಾಲರ್ ಹತ್ರನೂ ಕೂಡ ಮಾತಾಡ್ತಾ ಇದ್ವಿ. ಸೊ ಏನಲ್ ಓಪನಿಂಗ್ ಅಂತ ಹೇಳ್ತೀವಿ. ಸೊ ಫಿಸ್ಚುಲಾ ಅಂತ ಬಂದಾಗ ಏನಾಗುತ್ತೆ, ಸೊ ಓಪನಿಂಗ್ಸ್ ಅಂತ ಬಂದಾಗ ಸೊ ಅದು ಡ್ಯೂ ಟು ಅನ್ಹೈಜಿನಿಟಿಯಿಂದ ಆಗಿರ್ಬೋದು, ಸೊ ಇಲ್ಲ ಅಂತಂದ್ರೆ ಸೊ ನಮ್ಮ ಬಾಡಿಯಲ್ಲಿ ಆಗ್ತಕ್ಕಂಥ ಇನ್ಫ್ಲಮೇಷನ್ ಇಂದ ಆಗಿರ್ಬೋದು. ಸೊ ಫಿಸ್ಚುಲಾ ಅನ್ನೋದು ಕಾಣಿಸ್ಕೊಂಡಿದೆ ಅಂತ ಅಂದಾಗ ಸೊ ಇಲ್ಲಿ ಸೊ ಪಸ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಸೊ ಪಸ್ ಅಂತ ಬಂದಾಗ ಸೊ ಕ್ಯೂ ತುಂಬಿರೋ ತರ ಆಗ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಪ್ರತಿ ಸಲನೂ ಕೂಡ ಮೋಷನ್ಸ್ ಹೋದಾಗ ನಮಗೆ ನೋವನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಅದೇ ರೀತಿಯಾದ ಸ್ಲಿಮ್ಮಿ ಮ್ಯೂಕಸ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಸೊ ಈ ಒಂದು ದ್ರವದ ತರ ಬರ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾ ಬರ್ತಾರೆ. ಸೊ ಇದೆಲ್ಲವೂ ಕೂಡ ಫಿಸ್ಚುಲಾ ಅಲ್ಲಿ ಬರುವಂತ ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಫಿಸ್ಚುಲಾಗೆ ನಾನು ಆಪರೇಷನ್ ಮಾಡ್ಕೊಂಡಿದ್ದೀನಿ. ಸೊ ಫಿಸ್ಚುಲಾನ ಕಂಪ್ಲೀಟ್ ಆಗಿ ನಾನು ಎಷ್ಟು ಪಸ್ ಇದೆ ಅಷ್ಟನ್ನು ತೆಗೆಸ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನನಗೆ 6 ತಿಂಗಳು ಆದ್ಮೇಲೆ ಮತ್ತೆ ತಿರ್ಗಾ ಅದೇ ರೀತಿಯಾದ ಕಂಡೀಷನ್ಸ್ ನೋಡ್ತಾ ಇದ್ದೀನಿ ಅನ್ನೋರು ಬರ್ತಾ ಇದಾರೆ. ಸೊ ಅದೇ ರೀತಿಯಾಗಿ 1 ವರ್ಷ ಆಯ್ತು, ಮತ್ತೆ ತಿರ್ಗಾ ಅದೇ ರೀತಿ ಲಕ್ಷಣ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋದಾಯ್ತು. ಇವೆಲ್ಲವೂ ಕೂಡ ಸೊ ಒಂದು ಹೆಲ್ತ್ ಇದೇ ಒಂದು ಮೋಷನ್ಸ್ ಇದೇ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಗಳು ಒಂದಲ್ಲಿ ಬರುವಂತ ಒಂದು ಲಕ್ಷಣ ಅಂತಾನೆ ಹೇಳ್ಬೋದು.
ಅಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ಇದೆಲ್ಲವನ್ನು ಹೊರತುಪಡಿಸಿ ಸೊ ಸೇಮ್ ಫಿಸ್ಚುಲಾ ತರನೇ ಕಾಣಿಸುವಂತ ಒಂದು ಕಂಡೀಷನ್ಸ್ ನಾವು ಸೊ ಪೈಲೋನೈಡಲ್ ಸೈನಸ್ ಅಂತ ಹೇಳ್ತೀವಿ. ಸೊ ಆ ಸೈನಸ್ ಅನ್ನೋದು ಸೊ ಇದೇ ರೀತಿಯಾದ ಫಿಸ್ಚುಲಾ ರೀತಿನೇ ಇರುತ್ತೆ, ಬಟ್ ಇಲ್ಲೂ ಕೂಡ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಪಸ್ ಅನ್ನೋದು ಕಲೆಕ್ಷನ್ ಆಗಿರುತ್ತೆ, ಬಟ್ ಸ್ಟಿಲ್ ಸೊ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಾದ ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸ್, ಹೆಲ್ತ್ ರಿಲೇಟೆಡ್ ಕಂಡೀಷನ್ಸ್ ಅಂತಾನೆ ಹೇಳ್ತಾ ಬರ್ಬೋದು. ಸೊ ಈ ರೀತಿ ಪೈಲ್ಸ್ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ಫಿಸ್ಚುಲಾ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಬೇರೆ ರೀತಿಯಾದ ಕಂಡೀಷನ್ಸ್ ಹೊರತು ಸೊ ಒಂದು ಪೈಲ್ಸ್ ಏನೋ ಡೆವಲಪ್ ಆಗಿ ಫಿಸ್ಚುಲಾ ಆಗೋದಾಗಿರ್ಬೋದು, ಸೊ ಫಿಶರ್ ಡೆವಲಪ್ ಆಗಿ ಮತ್ತಿನ್ನೊಂದು ಕಾಯಿಲೆ ಅನ್ನೋದಾಗಿರ್ಬೋದು ಆಗ್ತಾ ಇರೋದಿಲ್ಲ. ಪ್ರತಿಯೊಂದು ಕಾಯಿಲೆಗೂ ಕೂಡ ಕಾಂಪ್ಲಿಕೇಶನ್ಸ್ ಅದರದೇ ಆದಂತದ್ದಿರುತ್ತೆ. ಸೊ ಅದರಲ್ಲಿ ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಾದ ಒಂದು ಕಂಡೀಷನ್ಸ್ ಅಂತಾನೆ ಹೇಳ್ತಾ ಬರ್ಬೋದು. ಓಕೆ ಡಾಕ್ಟರ್, ಈಗ ದೊಡ್ಡವರಲ್ಲಿ ಪೈಲ್ಸ್ ಆಗ್ತಿದೆ ಅಂದಾಗ ಒಂದು ಆಕ್ಯುಪೇಷನ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು, ಸೊ ಹಲವಾರು ರೀಸನ್ಸ್ ಇರುತ್ತೆ. ಈಗ ಮಕ್ಕಳಲ್ಲೂ ಕೂಡ ಪೈಲ್ಸ್ ಸಮಸ್ಯೆಗಳು ಕಾಣಿಸ್ಕೊಳ್ತಿದೆ ಅಂದಾಗ ಸ್ವಲ್ಪ ಅದು ಮೈನರ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಮಕ್ಕಳಲ್ಲಿ ಯಾವ ಒಂದು ಕಾರಣಕ್ಕಾಗಿ ಈ ತರದ ಒಂದು ಸಮಸ್ಯೆಗಳು, ಮೋಷನ್ ಹಾರ್ಡ್ ಆಗುವಂತ ಇರೋದು ಅಥವಾ 2-3 ದಿವಸಕ್ಕೆ ಒಂದ್ಸತಿ ಅವರು ಮೋಷನ್ ಹೋಗುವಂತ ಸಮಸ್ಯೆಗಳು ಮಕ್ಕಳಲ್ಲಿ ಸಾಮಾನ್ಯವಾಗಿರುತ್ತೆ. ಖಂಡಿತ. ಸೊ ಅದ್ರ ಬಗ್ಗೆ ಹೇಳಿ. ಸೊ ಎಕ್ಸಾಕ್ಟ್ಲಿ ಇವಾಗ ನಾವು ಕಾಸಸ್ ಅಂತ ತಗೋತಾ ಬರ್ತಾ ಇದೀವಿ, ಕಾರಣಗಳು ತಗೋತಾ ಬರ್ತಾ ಇದೀವಿ ಪೈಲ್ಸ್ಗೆ ಅಂದ್ರೆ ಸೊ ನಮಗೆ ಒಂದು ಎಕ್ಸಾಕ್ಟ್ ಐಡಿಯಾ ಸಿಗುತ್ತೆ. ಸೊ ನಾರ್ಮಲಿ ಕಾಸಸ್ ಅಂತ ಬಂದಾಗ ಪೈಲ್ಸ್ ಅಲ್ಲಿ ನಾವು ಮೊದಲನೇದಾಗಿ ಸೊ ಜೆನೆಟಿಕ್ ಕಾಸಸ್ ಅಂತ ಹೇಳ್ತೀವಿ. ಸೊ ಏನಾದ್ರು ಇನ್ಹೆರಿಟೆನ್ಸ್ ಕ್ಯಾರೆಕ್ಟರ್ ಇತ್ತು, ಸೊ ಪೇಷಂಟ್ಸ್ ಹೇಳ್ತಾ ಇದಾರೆ ಸೊ ಮನೇಲಿ ನಮ್ಮ ತಂದೆಗೂ ಇತ್ತು ಡಾಕ್ಟರ್, ತಾಯಿಗೂ ಇತ್ತು ಡಾಕ್ಟರ್, ಸೊ ಅದೇ ರೀತಿಯಾಗಿ ನನಗೂ ಕಾಣಿಸ್ಕೊಳ್ತಾ ಇದೆ ಅನ್ನೋದಾಗಿರ್ಬೋದು. ಸೊ ಅದು ಒಂದ್ ರೀತಿ. ಸೊ ಮಕ್ಕಳಲ್ಲಾಗಿರ್ಬೋದು, ಅಡಲ್ಟ್ಹುಡ್ ಅಲ್ಲಿ ಆಗಿರ್ಬೋದು, ಸೊ ಇವೆಲ್ಲ ಬರೋ ಒಂದು ಕಂಡೀಷನ್ಸ್ ಅಂತ ಹೇಳ್ಬೋದು. ಸೊ ಜೆನೆಟಿಕ್ ಇಲ್ಲ, ಸೊ ಮನೇಲಿ ಯಾರಿಗೂ ಇರ್ತಾ ಇರಲಿಲ್ಲ ಡಾಕ್ಟರ್, ನನಗೆ ಕಾಣಿಸ್ಕೊಳ್ತಾ ಇದೆ ಅಂತ ಬಂದಾಗ ಸೊ ಇಲ್ಲಿ ನಾವು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಎರಡನೇ ರೀತಿಯಾದ ಕಾಸಸ್ ನ ತಗೋತಾ ಬಂದಾಗ, ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಏನಾಗುತ್ತೆ, ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್, ಸೊ ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆಗಳು ಅಂತ ಹೇಳ್ತೀವಿ. ಸೊ ಫುಡ್ ಹ್ಯಾಬಿಟ್ಸ್ ಅಂತ ಬಂದಾಗ ನಾವು ಇಷ್ಟೊತ್ತು ಮಾತಾಡ್ತಾ ಬಂದಂಗೆ ಸೊ ಲ್ಯಾಕ್ ಆಫ್ ಫೈಬರ್ ಇಂಟೇಕ್. ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಮಕ್ಕಳಿಂದ ಹಿಡಿದು ಸೊ ವಯಸ್ಕರಲ್ಲಿ ಹಿಡಿದು ಸೊ ತಗೊಳ್ತಕ್ಕಂಥ ಆಹಾರನೂ ಕೂಡ ಸೊ ಯಾವುದೇ ರೀತಿ ಪ್ರಾಪರ್ ಆಗಿ ತಗೋತಾ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಯಾವುದೇ ರೀತಿಯಾದ ಒಂದು ಸೆಕ್ಟರ್ ನಾವು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಸೊ ಡ್ಯೂ ಟು ವರ್ಕ್ ಪ್ರೆಷರ್ ಆಗಿರ್ಬೋದು, ಊಟನೇ ಸರಿಯಾಗಿ ಮಾಡ್ತಾ ಇರೋದಿಲ್ಲ, ಸೊ ನಿದ್ದೆನೂ ಚೆನ್ನಾಗಿ ಮಾಡ್ತಾ ಇರೋದಿಲ್ಲ. ಸೊ ಖಂಡಿತವಾಗ್ಲೂ ಸೊ ನಮ್ಮ ಮೆಟಬಾಲಿಕ್ ಡಿಸಾರ್ಡರ್ ಅನ್ನೋದು ಅಂದ್ರೆ ಮೆಟಬಾಲಿಸಮ್ ಅನ್ನೋದು ಡಿಸ್ಟರ್ಬ್ ಆಗೇ ಆಗುತ್ತೆ ಅಂತಾನೆ ಹೇಳ್ತಾ ಬರ್ಬೋದು. ಸೊ ಇವೊಂದು ನಾವು ಫುಡ್ ಏನಾದ್ರು ತಗೊಂಡ್ರು ಕೂಡ ಸೊ ಅದು ಜಂಕ್ ಫುಡ್ ಆಗಿರ್ಬೋದು, ಸೊ ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಸೊ ಮತ್ತಿನ್ನಿತರ ಪ್ಯಾಕ್ಡ್ ಪ್ರೊಸೆಸ್ಡ್ ಫುಡ್ ಅಂತ ನಾವೇನ್ ಕರಿತೀವಿ, ಸೊ ಆ ರೀತಿಯಾದ ಫುಡ್ಗಳನ್ನು ತಗೊಳ್ಳೋದಾಗಿರ್ಬೋದು. ಅತಿಯಾಗಿ ತಗೊಂಡಾಗ ಏನಾಗುತ್ತೆ, ಸೊ ಯಾವುದೇ ರೀತಿಯಾದ ಜೀರ್ಣ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದನೂ ಕೂಡ ಈ ಸಮಸ್ಯೆ ಅನ್ನೋದು ಸೊ ಚಿಕ್ಕ ವಯಸ್ಕರಲ್ಲೂ ಕಾಣಿಸ್ತಾ ಇದೆ, ಅಂಡ್ ಇವೊಂದು ಅಡಲ್ಟ್ಹುಡ್ ಅಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಅದೇ ರೀತಿಯಿಂದ ನೆಕ್ಸ್ಟ್ ನೋಡ್ಬೇಕು ಅಂತ ಹೇಳಿದ್ರೆ ಸೊ ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಹೇಳ್ತೀವಿ, ಸೊ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಬರ್ತೀವಿ. ಸೊ ಅಂದ್ರೆ ಇವತ್ತಿನ ದಿವಸ ಸೊ ಪ್ರತಿಯೊಬ್ಬರ ಒಂದು ಏನ್ ನಮ್ಮ ಒಂದು ಫಿಸಿಕಲ್ ರುಟೀನ್ ಅಂತ ಹೇಳ್ತೀವಿ, ಸೊ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಸೊ ಎಲ್ಲಿವರೆಗೂ ಸೀಮಿತ ಆಗ್ತಾ ಇದೆ ಅಂತಂದ್ರೆ ಸೊ ಬೆಳಗ್ಗೆ ಎದ್ಬಿಟ್ಟು ಸೊ ಕರೆಕ್ಟ್ ಆಗಿ ಆಫೀಸಿಗೆ ಹೋಗ್ತಾ ಇದೀವಿ, ಮತ್ತೆ ನೈಟ್ ತಿರ್ಗಾ ಬಂದು ಮಲ್ಕೋತಾ ಇದೀವಿ. ಸೊ ಈ ಒಂದು ಕಂಡೀಷನ್ಸ್ ಅಲ್ಲಿ ನಾವು ನೋಡ್ತಾ ಬಂದಾಗ ಸೊ ನಮ್ಮ ಬಾಡಿಗೆ ಯಾವುದೇ ರೀತಿ ಆಕ್ಟಿವಿಟೀಸ್ ಇಲ್ಲ, ಸೊ ನಮ್ಮ ಬಾಡಿ ಯಾವುದೇ ರೀತಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಪವರ್ ಅನ್ನೋದು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಸೊ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ ಅಂತಾನು ಹೇಳ್ಬೋದು, ಜೀರ್ಣ ಶಕ್ತಿ ಆಗೋದು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಪ್ರತಿಯೊಬ್ಬ ವ್ಯಕ್ತಿಗೂ ಏನ್ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದೀವಿ, ಸೊ ಬೆಳಗ್ಗೆ ವರ್ಕ್ ಹೋಗಿ ಮತ್ತೆ ತಿರ್ಗಾ ವರ್ಕ್ ಇಂದ ವಾಪಸ್ ಬರೋದೇ ಒಂದು ದೊಡ್ಡ ಕೆಲಸ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಮಧ್ಯದಲ್ಲಿ ಊಟ ತಿಂಡಿ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಸೊ ನಾವು ಊಟ ಮಾಡಿದ್ರು ಕೂಡ ಪ್ರಾಪರ್ ಆಗಿ ಒಂದ್ ಸ್ವಲ್ಪ ಹೊತ್ತು ನಾವು ಯಾವುದೇ ರೀತಿನೂ ಕೂಡ ಸ್ವಲ್ಪ ಓಡಾಡೋದಾಗಿರ್ಬೋದು, ಸೊ ಸ್ವಲ್ಪ ಯಾವುದೇ ರೀತಿ ಬ್ರಿಸ್ಕ್ ವಾಕ್ ಅನ್ನೋದಂತ ಏನ್ ಹೇಳ್ತೀವಿ, ಸೊ ಅದು ಮಾಡದೇ ಇರೋದಾಗಿರ್ಬೋದು, ಇವೆಲ್ಲವೂ ಕೂಡ ಸೊ ಮುಂದೆ ನಮಗೆ ಈ ರೀತಿಯಾದ ಲಕ್ಷಣಗಳು ಬರೋಕೆ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ತಾ ಬರ್ಬೋದು. ಅಂಡ್ ಅದೇ ರೀತಿಯಿಂದ ಎಷ್ಟೋ ಜನ ಪೇಷಂಟ್ಸ್ಗೆ ನಾವು ಮುಂಚೆನೂ ಹೇಳ್ತಾ ಇದ್ವಿ ಕಾರಣಗಳು, ಸೊ ಒಂದೇ ಕಡೆ ಕೂತ್ಕೊಳ್ತಾ ಇರ್ತೀವಿ, ಸೊ ಇಲ್ಲ ಕಂಟಿನ್ಯೂಸ್ಲಿ ಡ್ರೈವಿಂಗ್ ನಮ್ ಕೆಲಸ ಇದೆ, ಸೊ ನಾವು ಡ್ರೈವ್ ಮಾಡ್ತಾನೆ ಇರಬೇಕು ಅಂತ ಹೇಳ್ತೀವಿ. ಸೊ ಆ ಪ್ರೆಷರ್ ಓವರ್ ದ ಬಟಕ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಕಂಡೀಷನ್ ಇಂದನೂ ಸೊ ಈ ಪೈಲ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದರಿಂದನೂ ಕೂಡ ಈ ಕಂಡೀಷನ್ ಡೆವಲಪ್ ಆಗ್ತಾ ಇರುತ್ತೆ. ಅಂಡ್ ಇವೆಲ್ಲ ಬಿಟ್ರೆ ಸೊ ಬ್ಯಾಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸೊ ಬ್ಯಾಡ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಸೊ ಇದನ್ನೂ ಕೂಡ ಯಾವುದೋ ಒಂದು ರೀಸನ್ಸ್ ಇಂದ ನಮಗೆ ಇಟ್ ಮೈಟ್ ಬಿ ಒನ್ ಆಫ್ ದ ಕಾಸ್ ಅಂತ ಹೇಳ್ಬೋದು.
ಸೊ ಅದನ್ನು ಕೂಡ ಈ ಒಂದು ಪೈಲ್ಸ್ ಬರೋಕ್ಕೆ ಒಂದು ಕಾರಣ ಅನ್ನೋದಾಗ್ತಾ ಇರ್ಬೋದು. ಬಿಕಾಸ್ ಏನಾಗುತ್ತೆ, ಈ ಪೈಲ್ಸ್ ಅಂತ ಬಂದ ಇಟ್ ಈಸ್ ಆಲ್ಸೋ ವೆರಿಕೋಸ್ ವೈನ್ಸ್ ಅಂತಾನೆ ಹೇಳ್ಬೋದು. ಬಟ್ ಇದು ಏನು ರೀಜನ್ ಅಲ್ಲಿ ಆಗ್ತಾ ಇರೋದ್ರಿಂದ ನಾವು ಇದಕ್ಕೆ ಹೆಮೊರಾಯ್ಡಲ್ ವೈನ್ಸ್ ಅಲ್ಲಿ ಆಗ್ತಾ ಇರೋದ್ರಿಂದ ಸೊ ನಾವು ಇದನ್ನ ಹೆಮೊರಾಯ್ಡ್ಸ್ ಅಂತ ಕರಿತಾ ಇದೀವಿ, ಇಲ್ಲ ಪೈಲ್ಸ್ ಅಂತ ಕರಿತಾ ಇದ್ದೀವಿ. ಅಂಡ್ ಇದೇ ರೀತಿಯಾಗಿ ಸೊ ಯಾರಿಗೆ ಏನ್ ಕಾರಣದಿಂದ ಬರ್ತಾ ಇದೆ, ಸೊ ಅದು ಯಾವುದೋ ಒಂದು ಏಜ್ ಫ್ಯಾಕ್ಟರ್ ಆಗಿರ್ಬೋದು, ಸೊ ಯಾವುದೋ ಒಂದು ರೇಷಿಯೋಸ್ ಆಗಿರ್ಬೋದು, ಸೊ ಬರ್ತಾ ಇದೆ ಅಂತಂದ್ರೆ ಸೊ ಫಸ್ಟ್ ಆಫ್ ಆಲ್ ಕಾಸ್ ಏನಿದೆ, ಸೊ ಕಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಕಾರಣ ತಿಳ್ಕೊಂಡ್ರೆ ಸೊ ಯಾವುದೇ ಏಜ್ ಅಲ್ಲಿ ಆಗಿರ್ಬೋದು, ಸೊ ಇವೊಂದು 50 ವರ್ಷದ ವ್ಯಕ್ತಿಗೆ ಪೈಲ್ಸ್ ಬಂದಿದೆ ಅಂದ್ರೆ ಅದು ವಾಸಿ ಮಾಡಕ್ ಆಗಲ್ಲ ಅಂತ ಅರ್ಥ ಇರೋದಿಲ್ಲ. ಸೊ ಇವನ್ ಅದನ್ನು ಕೂಡ ವಾಸಿ ಮಾಡ್ಬೋದು. ಅದೇ ರೀತಿಯಾದ ಒಂದು 20 ವರ್ಷದ ಯುವಕನಲ್ಲೂ ಕೂಡ ವೆರಿಕೋಸ್ ವೈನ್ಸ್ ಆಗಿರ್ಬೋದು, ಇಲ್ಲ ಪೈಲ್ಸ್ ಆಗಿರ್ಬೋದು ಬಂದ್ರೆ ಸೊ ಅದು ವಾಸಿ ಮಾಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಅದನ್ನು ಕೂಡ ವಾಸಿ ಮಾಡಕ್ ಆಗ್ಬೋದು. ಸೊ ಈ ರೀತಿಯಿಂದ ಯಾವುದೇ ರೀತಿ ಕಾರಣ ಅನ್ನೋದನ್ನ ನಾವು ಟ್ರೀಟ್ ಮಾಡ್ತಾ ಬಂದಾಗ ಸೊ ಡೆಫಿನೆಟ್ಲಿ ಸೊ ಕಾರಣದಿಂದ ಬರೋ ಲಕ್ಷಣಗಳು ಕೂಡ ವಾಸಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಏಜ್ ಫ್ಯಾಕ್ಟರ್ ಅನ್ನೋದು ಸೊ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಚಿಕಿತ್ಸೆ ಅಂತ ಬಂದಾಗ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಅಲ್ಲಿ ಸೊ ಈಗ ಪೈಲ್ಸ್ ಸಮಸ್ಯೆ ಆಗಿರ್ಬೋದು, ಫಿಸ್ಟುಲಾ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ವಿತೌಟ್ ಆಪರೇಷನ್ ಕೂಡ ಸೊ ಖಂಡಿತವಾಗ್ಲೂ ಅದು ಕ್ಯೂರ್ ಆಗೋ ಚಾನ್ಸಸ್ ಇದ್ರೆ ಮತ್ತೆ ವಾಪಸ್ ಬರೋದಿಲ್ವಾ ಅಂತ ಹೇಳಿ ಚಿಕಿತ್ಸೆ ಆದ ನಂತರ ಕೆಲವರು ಆಪರೇಷನ್ಸ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ನಮ್ಗೆ ಪೈಲ್ಸ್ ಆಗಿದೆ ಅಥವಾ ಫಿಸ್ಟುಲಾ ಆಗಿದೆ ಅಂತ ಹೇಳಿ. ಸೊ ಆಪರೇಷನ್ ಆದ ನಂತರ ಅದು ಕಂಟಿನ್ಯೂ ಆಗ್ತಿದೆ ಅಂದಾಗ ಸೊ ಚಿಕಿತ್ಸೆ ಹೇಗಿರುತ್ತೆ, ಎಷ್ಟು ದಿನ ಬೇಕಾಗುತ್ತೆ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗೋದಕ್ಕೆ? ಎಸ್, ಇವಾಗ ಟ್ರೀಟ್ಮೆಂಟ್ ಅಂತ ಬಂದಾಗ ಏನಾಗುತ್ತೆ, ಸೊ ಸುಮಾರು ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು ಸೊ ಹೋಮಿಯೋಪತಿಲಿ ಒಂದು ಟ್ರೀಟ್ಮೆಂಟ್ ಅಂತ ಬರ್ತಾ ಇದ್ದಾರೆ. ನಾಟ್ ಓನ್ಲಿ ಪೈಲ್ಸ್, ಯಾವುದೇ ರೀತಿಯಾದ ಕಂಡೀಷನ್ಸ್ ಬರಬೇಕಂದ್ರೆ ಸೊ ಆಲ್ರೆಡಿ ಸುಮಾರು ಟ್ರೀಟ್ಮೆಂಟ್ಗಳನ್ನ ತಗೊಂಡಿರ್ತಾರೆ. ಈ ಒಂದು ಆಪರೇಷನ್ ಮಾಡಿಸಿರೋ ಪೇಷಂಟ್ಸ್ ಬರ್ತಾ ಇರ್ತಾರೆ. ಸೊ ನಾವಿಲ್ಲಿ ಟ್ರೀಟ್ಮೆಂಟ್ ಅಂತ ಕೊಡ್ತಾ ಇದ್ದಾಗ ಏನಾಗುತ್ತೆ, ಸೊ ಅದು 3 ಡಿಗ್ರೀಸ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತಾ ಇದೀವಿ. ಸೊ ಫಸ್ಟ್ ಡಿಗ್ರಿ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗ್ತಾರೆ, ಸೊ ಯಾವ ಒಂದು ಪೇಷಂಟ್ಸ್ ಅಲ್ಲಿ ಬರ್ತಾ ಇದ್ದಾರೆ, ನಾವು ಇವಾಗ ಗ್ರೇಡ್ಸ್ ಗಳನ್ನ ಹೇಳ್ತಾ ಇದೀವಿ, ಸೊ ಕಾಂಪ್ಲಿಕೇಶನ್ಸ್ ನ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಯಾವ ಒಂದು ಕಂಡೀಷನ್ ಅಲ್ಲಿ ಬರ್ತಾ ಇದ್ದಾರೆ ಮೊದಲು ಅದೇ ಸ್ಟೇಜ್ ಇರಬೇಕು, ಆ ಸ್ಟೇಜ್ಗಿಂತಲೂ ಜಾಸ್ತಿ ಆಗ್ಬಾರ್ದು ಅನ್ನೋದನ್ನ ನೋಡ್ತಾ ಇದ್ದೀವಿ. ಸೊ ಕಂಟ್ರೋಲಿಟಿ ಅನ್ನೋದು ಮೊದಲನೇ ಡಿಗ್ರಿ ಆಫ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಯಾವಾಗ ಕಾಯಿಲೆ ಅನ್ನೋದು ಜಾಸ್ತಿ ಆಗ್ತಾ ಇಲ್ಲ, ಸೊ ಕಾಯಿಲೆ ಅನ್ನೋದನ್ನ ಕಂಟ್ರೋಲ್ ಮಾಡಿದೀವಿ ಅಂದ್ರೆ ಸೊ ಅಲ್ಲಿ ನಾವು ಆಲ್ಮೋಸ್ಟ್ ಹಾಫ್ ಆಫ್ ದ ಕೇಸ್ ಹಸ್ ಬಿನ್ ಕ್ಯೂರ್ಡ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಅರ್ಧ ಕೇಸ್ ಅನ್ನೋದು ಆಲ್ಮೋಸ್ಟ್ ವಾಸಿ ಆಗಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಸೊ ಕಾಯಿಲೆ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಇರೋ ಲಕ್ಷಣಗಳನ್ನ ನೆಕ್ಸ್ಟ್ ಹೇಗೆ ವಾಸಿ ಮಾಡಬೇಕು. ಸೊ ಇವಾಗ ಪೈಲ್ಸ್ ಅಂತ ಬಂದಾಗ ನಾವು ಮುಂಚೆ ಹೇಳ್ದಂಗೆ ಪ್ರತಿಯೊಂದು ಜೀವನ ಶಕ್ತಿನೂ ಸೊ ನಾರ್ಮಲ್ ಆಗ್ತಾ ಬರಬೇಕು. ಸೊ ಊಟ ಸರಿಯಾಗಿ ಮಾಡೋದಾಗಿರ್ಬೋದು, ಸೊ ನಮ್ಮ ದೈಹಿಕ ಚಟುವಟಿಕೆಗಳು ಚೆನ್ನಾಗಿ ಮಾಡೋದಾಗಿರ್ಬೋದು. ಬಿಕಾಸ್ ಕೆಲವೊಂದು ಪೇಷಂಟ್ಸ್ಗಳಿಗೆ ನಾವು ಹೇಳ್ತಾ ಬರ್ತೀವಿ ಸೊ ತುಂಬಾನೇ ಒಂದು ತೊಂದರೆ ಆಗ್ತಾ ಇದೆ, ಪೈಲ್ಸ್ಗೆ ತೊಂದರೆ ಆಗ್ತಾ ಇದೆ ಅನ್ನೋದಾಗಿರ್ಬೋದು, ಬ್ಲೀಡಿಂಗ್ ಆಗ್ತಾ ಅನ್ನೋದಾಗಿರ್ಬೋದು. ಸೊ ನಾವು ಒಂದಿಷ್ಟು ಡಯಟ್ಸ್ ಆಗಿರ್ಬೋದು, ಇಲ್ಲ ಹೋಮ್ ಮ್ಯಾನೇಜ್ಮೆಂಟ್ಸ್ ಅಂತ ಹೇಳ್ತೀವಿ, ಸೊ ಅದನ್ನ ಅಡ್ವೈಸ್ ಮಾಡ್ತಾ ಇದೀವಿ. ಈ ಸೆಕೆಂಡ್ ಡಿಗ್ರಿ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಸಿಂಪ್ಟಮೆಟಿಕಲಿನೂ ಬೆಟರ್ ಅನಿಸ್ತಾ ಬರಬೇಕು. ಸೊ ಪೈನ್ ಅನ್ನೋದು ಬೆಟರ್ ಇರಬೇಕು, ಸೊ ಸ್ವೆಲ್ಲಿಂಗ್ಸ್ ಇತ್ತು ಅಂದ್ರೆ ಬೆಟರ್ ಇರಬೇಕು, ಬ್ಲೀಡಿಂಗ್ ಇತ್ತು ಅಂದ್ರೂ ಕೂಡ ಬೆಟರ್ ಇರಬೇಕು. ಸೊ ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸೊ ಎಷ್ಟೋ ಜನಕ್ಕೆ ನಾವು ಹಣ್ಣು ತರಕಾರಿಗಳನ್ನ ತುಂಬಾ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ನಮ್ಗೆ ಯಾವ್ದೇ ರೀತಿ ಮೋಷನ್ಸ್ ಅಲ್ಲಿ ಗಟ್ಟಿ ಅನ್ನೋದಾಗಿರ್ಬೋದು, ಕಾನ್ಸ್ಟಿಪೇಷನ್ ಅನ್ನೋದಾಗಿರ್ಬೋದು, ಸೊ ಯಾವ್ದೇ ರೀತಿ ಹಾರ್ಟ್ ಸ್ಟೂಲ್ಸ್ ಬರಬಾರದು ಅನ್ನೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಅಂಡ್ ಎಷ್ಟೋ ಜನ ಪೇಷಂಟ್ಸ್ ಗಳಿಗೆ ಈ ಒಂದು ಇಲ್ಲ ಡಾಕ್ಟರ್ ನಮಗೆ ಕರೆಕ್ಟ್ ಆಗಿ ಹಣ್ಣುಗಳನ್ನ ತಗೊಳಕ್ಕಾಗಲ್ಲ, ನಮ್ಮ ವರ್ಕ್ ಪ್ಲೇಸ್ ತುಂಬಾನೇ ವೇರಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಅಂಥವ್ರಿಗೂ ಕೂಡ ಸೊ ಪ್ರತಿನಿತ್ಯ ಅಟ್ಲೀಸ್ಟ್ ರಾತ್ರಿ 2 ಬಾಳೆಹಣ್ಣು ತಗೊಂಡು ಮಲ್ಕೊಳ್ಳೋದ್ರಲ್ಲೂ ಕೂಡ ಸೊ ಬೆಳಗ್ಗೆ ಮೋಷನ್ ಸಲೀಸಾಗೋದಾಗಿರ್ಬೋದು, ಸೊ ಯಾವ್ದೇ ರೀತಿ ಅಡೆತಡೆಗಳು ಆಗದೆ ಇರೋ ತರ ಆಗಿರ್ಬೋದು ನಾವು ಮಾಡ್ಕೊಳಕ್ಕೂ ಹೆಲ್ಪ್ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿ ಒಂದ್ ಸ್ವಲ್ಪ ಸಿಟ್ಸ್ ಬಾತ್ ಅಂತ ಹೇಳ್ತೀವಿ, ಅಂದ್ರೆ ಉಗುರು ಬೆಚ್ಚನೆ ನೀರಲ್ಲಿ ಪ್ರತಿ ದಿವಸ 8 ರಿಂದ 10 ನಿಮಿಷ ಕೂರೋದ್ರಿಂದನೂ ಕೂಡ ಇನ್ಫ್ಲಮೇಷನ್ ಅನ್ನೋದಾಗಿರ್ಬೋದು, ಪೇನ್ ಅನ್ನೋದಾಗಿರ್ಬೋದು, ಸ್ವೆಲ್ಲಿಂಗ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಬೆಟರ್ ಆಗ್ತಾ ಇದೆ. ಸೊ ಈ ಒಂದು ಸಿಟ್ಸ್ ಬಾತ್ ಇಂದ ಅಂತಾನು ಹೇಳ್ಬೋದು. ಸೊ ಇದರತ್ತೆ ಒಂದಿಷ್ಟು ಹಲವಾರು ಹೋಮ್ ಮ್ಯಾನೇಜ್ಮೆಂಟ್ಸ್ ಅನ್ನೋದನ್ನ ನಾವು ಟ್ರೀಟ್ಮೆಂಟ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಬಿಕಾಸ್ ಸೊ ಟ್ರೀಟ್ಮೆಂಟ್ ಅನ್ನೋದು ಏನಾಗ್ತಾ ಇರುತ್ತೆ, ಸೊ ಇರುವಂತ ಪ್ಯಾಥಾಲಜಿಕಲ್ ಚೇಂಜಸ್ ಏನಿದೆ ಸೊ ಅದನ್ನ ಸರಿ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಸೊ ಅಲ್ಲಿ ರಕ್ತ ಸಂಚಾರದಲ್ಲಿ ಕೊರತೆ ಅನ್ನೋದಾಗಿರ್ಬೋದು, ಬಿಕಾಸ್ ಸೊ ಆ ಹಿಮೋರಾಯ್ಡಲ್ ವೇನ್ಸ್ ಗಳಲ್ಲಿ ರಕ್ತನ ಸಂಚಾರ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಸೊ ಆ ರಕ್ತ ಸಂಚಾರದಲ್ಲಿ ಆಗಿರ್ಬೋದು, ಸೊ ಆ ವೇನ್ಸ್ ನ ಇಲಾಸ್ಟಿಸಿಟಿ ಇನ್ಕ್ರೀಸ್ ಮಾಡೋದ್ರಲ್ಲಾಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ಕೂಡ ಹೋಮಿಯೋಪತಿ ಮಾತ್ರೆಗಳು ಹೆಲ್ಪ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಜೊತೆಗೆ ಸಿಂಪ್ಟಮ್ಸ್ ಎಲ್ಲ ಬೆಟರ್ ಆಗ್ತಾ ಇದೆ. ಸೊ ಮ್ಯಾನೇಜ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೆ ಅಂದಾಗ ಸೊ ಪೇಷಂಟ್ಸ್ ತಲೆಯಲ್ಲಿ ಏನಿರುತ್ತೆ, ಸೊ ಇವಾಗ ಸದ್ಯಕ್ಕೆ ಮೆಡಿಸಿನ್ಸ್ ತಗೋತಾ ಇದ್ದೀನಿ ಡಾಕ್ಟರ್, ಯಾವುದೇ ರೀತಿ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇಲ್ಲ. ಸೊ ಇನ್ ಕೇಸ್ ನಾವು ಮೆಡಿಸಿನ್ಸ್ ತಗೊಳ್ಳೋದು ಏನಾದರೂ ಸ್ಟಾಪ್ ಮಾಡಿದಾಗ
ಮತ್ತೆ ತಿರ್ಗಾ ಇದೇ ಸಮಸ್ಯೆ ಬರುತ್ತಾ ಅನ್ನೋ ಕ್ವಶನ್ಸ್ ಎಷ್ಟೋ ಜನಕ್ಕೆ ಇರುತ್ತೆ. ಸೊ ಬಟ್ ಎಕ್ಸಾಕ್ಟ್ಲಿ ನಾವು 3rd ಡಿಗ್ರಿ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಒಂದು ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂತ ಕೊಡ್ತಾ ಇದೀವಿ. ಸೊ ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂತ ಬಂದಾಗ ಏನಾಗುತ್ತೆ, ಸೊ ಪೇಷಂಟ್ಸ್ಗೆ ಒಂದು ಕಂಡೀಷನ್ ಬೆಟರ್ ಆಗಿದೆ, ಸೊ ಪೈಲ್ಸ್ ಇಂದ ನನಗೆ ಯಾವುದೇ ರೀತಿ ತೊಂದರೆ ಬರ್ತಾ ಇಲ್ಲ, ಸೊ ಪೈಲ್ಸ್ ಅನ್ನೋ ಕಂಡೀಷನ್ ಕಂಪ್ಲೀಟ್ಲಿ ರೆಡ್ಯೂಸ್ ಆಗ್ತಾ ಇದೆ ಸರ್ ಸ್ವೆಲ್ಲಿಂಗ್ಸ್ ಅಂದಾಗ, ಈ ಪ್ರಿವೆಂಟಿವ್ ಮೆಡಿಸಿನ್ಸ್ ಮುಂದೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಹೆಚ್ಚಾಗದೇ ಇರೋ ತರ ನೋಡ್ಕೊಳ್ಳೋಕೆ ಹೆಲ್ಪ್ ಆಗ್ತಾ ಇದೆ. ಸೊ ಬಿಕಾಸ್ ನಾವು ಮೆಡಿಸಿನ್ಸ್ ಅಂತ ಬಂದಾಗ, ಸೊ ಯಾರಿಗೂ ಒಂದು ನೋವಿದ್ದಾಗ ಒಂದು ಮೆಡಿಸಿನ್ಸ್ ನ ಕೊಡ್ತಾ ಇಲ್ಲ, ಸೊ ಉರಿಯಿದ್ದಾಗ ಒಂದು ಮೆಡಿಸಿನ್ಸ್ ಕೊಡ್ತಾ ಇಲ್ಲ. ಬಿಕಾಸ್ ಆ ರೀತಿ ಮಾಡಿದಾಗ ಏನಾಗ್ತಾ ಇದೆ, ಸೊ ಎಕ್ಸ್ಟ್ರೋ ಜನ ಪೇಷಂಟ್ಸ್ ಗಳಿಗೆ ಚಳಿಗಾಲದಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಬೇಸಿಗೆ ಬಂದ ತಕ್ಷಣ ಉರಿ ಇರೋರಿಗೆ ಮೇನ್ಲಿ ಅಂಡ್ ಇನ್ನಿತರ ಲಕ್ಷಣಗಳು ಇರೋರಿಗೆ ಟ್ರಿಗರ್ ಆಗುತ್ತೆ, ಆ ಒಂದು ವೆದರ್ ಅನ್ನೋದು ಟ್ರಿಗರ್ ಆಗುತ್ತೆ, ಆ ಒಂದು ಸೀಸನ್ ಅನ್ನೋದು ಟ್ರಿಗರ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಡಾಕ್ಟರ್, ಬಟ್ ಈ ಚಳಿಗಾಲ ಅಂತ ಬಂದಾಗ ಸೊ ಇರುವಂತ ಸಮಸ್ಯೆ ಮತ್ತೆ ತಿರ್ಗಾ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಅವ್ರು ಬೆಟರ್ ಇರಬೇಕು. ಸೊ ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಇರೋ ಸಮಸ್ಯೆ ಟ್ರಿಗರ್ ಆಗಬಾರ್ದು ಅನ್ನೋ ರೀತಿಯಿಂದ ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ. ಸೊ ಈ ಒಂದು 3 ಡಿಗ್ರಿ ಆಫ್ ಟ್ರೀಟ್ಮೆಂಟ್ ಅನ್ನೋದು ಸೊ ಒಂದು ಪೈಲ್ಸ್ ಪೇಷಂಟ್ಸ್ಗೆ ಮೇನ್ಲಿ ಸೊ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇರೋ ಸಮಸ್ಯೆ ವಾಸಿ ಆಗೋದ್ರಲ್ಲಾಗಿರ್ಬೋದು ಅಂಡ್ ವಾಸಿ ಆಗಿರೋ ಸಮಸ್ಯೆ ಮತ್ತೆ ರಿಪೀಟ್ ಬರ್ದೇ ಇರೋ ತರ ಆಗಿರ್ಬೋದು, ಎರಡೂ ರೀತಿಯಿಂದನೂ ಕೂಡ ಹೆಲ್ಪ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ ಡಾಕ್ಟರ್, ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಪೈಲ್ಸ್ ಸಮಸ್ಯೆಗಳಿಗೆ, ಸೊ ತಗೊಳ್ಳೋದ್ರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ, ಜೊತೆಗೆ ಮ್ಯಾನೇಜ್ಮೆಂಟ್ ಅನ್ನೋದು ಹೇಗಿರ್ಬೇಕು ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಈ ಪೈಲ್ಸ್ ಸಮಸ್ಯೆಯಿಂದ ಸಫರ್ ಮಾಡ್ತಾ ಇರೋರು ಯಾವ ಒಂದು ಆಹಾರ ಪದಾರ್ಥಗಳನ್ನ ತಗೋಬೇಕಾಗತ್ತೆ, ಯಾವ ಆಹಾರ ಪದಾರ್ಥಗಳಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ, ಈ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಎಲ್ಲಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ಹೋಮಿಯೋಪತಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪಾರ್ವತಿ, ನಮ್ಮ ಹೋಮಿಯೋಪತಿ ವತಿಯಿಂದ. ಸೊ ಇವತ್ತಿನ ಸಮಸ್ಯೆ ಬಗ್ಗೆ ನಾವು ಮಾತಾಡಬೇಕಾಗಿರೋದು, ಹಲವಾರು ಕಡೆ ನೀವು ಕೇಳಿರ್ತೀರಾ ಥೈರಾಯ್ಡ್ ಡಿಸಾರ್ಡರ್ಸ್ ಬಗ್ಗೆ. ಸೊ ಇದ್ರಲ್ಲೇನೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಈ ಥೈರಾಯ್ಡ್ ಗ್ರಂಥಿಯಿಂದ ಹಾರ್ಮೋನ್ಸ್ ರಿಲೀಸ್ ಆಗುವಂತದ್ದು ನಾವು ನೋಡ್ಬೇಕಾದ್ರೆ T3 ಮತ್ತು T4 ಅಂತ ಹೇಳ್ತೇವೆ. ಈ ಎರಡು ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಸರಿಸಮವಾಗಿ ಉತ್ಪತ್ತಿ ಆಗ್ಬೇಕಾದ್ರೆ ನಿಮ್ಮ ಮೆದುಳಲ್ಲಿರೋದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ನಾವು ಹೇಳ್ತೇವೆ, ಮಾಸ್ಟರ್ ಗ್ಲ್ಯಾಂಡ್. ಸೊ ಈ ಮಾಸ್ಟರ್ ಗ್ಲ್ಯಾಂಡ್ ಇಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಬರುತ್ತೆ, TSH. ಸೊ ಇದು ಸರಿಯಾಗಿ ಉತ್ಪತ್ತಿ ಆಗದೇ ಇದ್ದಾಗ ಥೈರಾಯ್ಡ್ ಡಿಸಾರ್ಡರ್ಸ್ ನಾವು ನೋಡ್ತೇವೆ. ಅದರಲ್ಲೂ ಕೂಡ ನೀವು ಕಾಮನ್ ಆಗಿ ಕೇಳಿಸುವಂತದ್ದು ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್. ಸೊ ಥೈರಾಯ್ಡ್ ಅಲ್ಲಿ ಇನ್ಫ್ಲಮೇಷನ್ ಆದಾಗ, ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆದಾಗ ಹಾರ್ಮೋನ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತೇವೆ. ಸೊ ಹೇರ್ ಫಾಲಿಂಗ್ ಆಗ್ಬೋದು, ತೂಕ ಕಡಿಮೆ ಆಗೋದು, ಜಾಸ್ತಿ ಆಗೋದು, ಮುಟ್ಟಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಬರೋದು, ಅಥವಾ ಇದರಿಂದ ನಿಮ್ಗೆ ಬಂಜೆತನಕ್ಕೆ ಲೀಡ್ ಆಗ್ಬೋದು, ಚರ್ಮ ನವೆ ಆಗ್ತಾ ಇರುತ್ತೆ, ಡ್ರೈನೆಸ್ ಆಗ್ತಿರುತ್ತೆ. ಸೊ ಇದಕ್ಕೆ ಹೋಮಿಯೋಪತಿನಲ್ಲಿ ನಾವು ಹಲವಾರು ಮೆಡಿಸಿನ್ಸ್ ಕೂಡ ಹೇಳ್ತೇವೆ, ಅದರಿಂದ ಇಂಪ್ರೂವ್ಮೆಂಟ್ಸ್ ಆಗುವಂತದ್ದು ಇದೆ. ಸೊ ನ್ಯಾಟ್ರಮ್ ನ್ಯೂರಾಟಿಕಮ್ ಅಂತ ಹೇಳ್ತೇವೆ, ಕೆಲ್ಕೇರಿಯಾ ಕಾರ್ಬೋನಿಕಮ್ ಅಂತ ಹೇಳ್ತೇವೆ, ಕೆಲ್ಕೇರಿಯಾ ನ್ಯೂರಾಟಿಕಮ್ಸ್ ಅಂತ ಹೇಳ್ತೇವೆ, ಅಯೋಡಿನಮ್ ಅಂತ ಹೇಳ್ತೇವೆ. ಸೊ ಇದು ಎಲ್ಲವೂ ಕೂಡ ಬಾಡಿ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಆಗೋದನ್ನ ಸರಿಪಡಿಸುತ್ತೆ. ಅದೇ ರೀತಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲೂ ಕೂಡ ಅಡ್ವಾನ್ಸ್ಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೇವೆ. ಸೊ ಇದರಲ್ಲಿ ಬಾಡಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಾರ್ಮೋನ್ಸ್ ನ ಫ್ಲಕ್ಚುಯೇಷನ್ಸ್ ಆಗೋದನ್ನ ಬಾಡಿ ನೈಸರ್ಗಿಕವಾಗಿ ಹಾರ್ಮೋನ್ಸ್ ನ ಉತ್ಪತ್ತಿ ಆಗ್ತಾ ಬರ್ತಾ ಹೋದ್ರೆ ನಾರ್ಮಲ್ಸಿಗೆ ಬರ್ತಾ ಹೋಗುತ್ತೆ. ಲೈಫ್ ಲಾಂಗ್ ಮೆಡಿಸಿನ್ಸ್ ಅಂತಾನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕಂಪಲ್ಸರಿ ಒನ್ಸ್ ವಿಸಿಟ್ ಮಾಡಿ ನಮ್ಮ ಹೋಮಿಯೋಪತಿಗೆ. ನಮ್ಮ ಶಾಖೆಗಳು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ, ಮೈಸೂರು, ಹಾಸನ, ಹುಬ್ಬಳ್ಳಿ, ದಾವಣಗೆರೆ, ಗುಲ್ಬರ್ಗ, ಹೊಸಪೇಟೆ, ಶಿವಮೊಗ್ಗ. ವಿರಾಮದ ನಂತರ ನಮ್ಮ ಹೋಮಿಯೋಪತಿ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಪೈಲ್ಸ್ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾ ಇದ್ರು. ಸೊ ನೀವು ಕೂಡ ಈ ಪೈಲ್ಸ್ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು. ಇದುವರೆಗೂ ಹಲವಾರು ಚಿಕಿತ್ಸೆಗಳನ್ನ ಟ್ರೈ ಮಾಡಿದೀವಿ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ ನಮಗೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ವಿಸಿಟ್ ಮಾಡಬಹುದು. ಅಲ್ಲಿ ನಿಮಗೆ ಒಂದು ಒಳ್ಳೆಯ
ಮೆಡಿಸಿನ್ ಸಿಗುತ್ತೆ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ನೈಸರ್ಗಿಕವಾದ ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಒಂದು ಔಷಧೀಯ ಪದ್ಧತಿ, ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಥೆರಪಿ ಅಂತಾನೆ ಹೇಳ್ಬೋದು. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಪೈಲ್ಸ್ ಸಮಸ್ಯೆಗಳಿಗೆ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ಹೋಗಿ ವಿಸಿಟ್ ಮಾಡಿ ಅಂತ ತಿಳಿಸ್ತಾ ಎಷ್ಟು ನೀವು ಕೊನೆಯದಾಗಿ ಆಹಾರ ಪದ್ಧತಿ ಅಂತ ಬಂದಾಗ ಸೊ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಪೈಲ್ಸ್ ಸಮಸ್ಯೆಯನ್ನ ಫೇಸ್ ಮಾಡ್ತಿರ್ತಾರೋ ಅಥವಾ ಆಪರೇಷನ್ಸ್ ಮಾಡಿಸ್ಕೊಂಡ ಮೇಲೂ ಪದೇ ಪದೇ ಬರ್ತಿದೆ ಅಂತ ಹೇಳ್ತಿರ್ತಾರೋ ಸೊ ಅಂತವ್ರು ಸ್ವಲ್ಪ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಫುಡ್ ಬಗ್ಗೆ. ಸೊ ಯಾವ ರೀತಿ ಫುಡ್ ಗಳನ್ನ ತಗೋಬೇಕು, ಯಾವ ರೀತಿ ಫುಡ್ ಗಳನ್ನ ತಗೋದ್ರಿಂದ ಈ ಪೈಲ್ಸ್ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರ್ಬೋದು, ಜೊತೆಗೆ ಅವಾಯ್ಡ್ ಮಾಡೋದೇ ಆದ್ರೆ ಯಾವ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ? ಸೊ ಎಕ್ಸಾಕ್ಟ್ಲಿ ಹೇಳಬೇಕು ಅಂತ ಹೇಳಿದಾಗ ಸೊ ಪೇಷಂಟ್ಸ್ಗೆ ಯಾವುದೇ ರೀತಿ ಒಂದು ಆಹಾರ ಪದ್ಧತಿ ಅನ್ನೋದು ಈ ಮೂಲವಾದಿ ಅನ್ನೋ ಒಂದು ಕಾಯಿಲೆಗೆ ಸೊ ಮೇನ್ಲಿ ಇಂಪಾರ್ಟೆಂಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗ್ಲೂ ನಾವು ಹೇಳ್ತಾ ಇದ್ವಿ ಸೊ ಫೈಬರ್ ಇಂಟೇಕ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಸೊ ಪ್ರತಿನಿತ್ಯ ಈ 25ರಿಂದ 30 ಗ್ರಾಮ್ ಫೈಬರ್ ಇಂಟೇಕ್ ಇರಬೇಕು ಅಂತ ಹೇಳ್ತೀವಿ. ಸೊ ಯಾವಾಗ ಆಹಾರ ಅನ್ನೋದು ನಾವು ತಗೋತಾ ಇದ್ವಿ ಸೊ ಅದು ಪೂರ್ತಿ ಹಣ್ಣು ಹಂಪಲುಗಳಿಂದ ಒಳಗಾಗಿರ್ಬೇಕು. ಸೊ ಪ್ರತಿ ದಿವಸನೂ ಕೂಡ ಹಸಿರು ತರಕಾರಿಗಳಾಗಿರ್ಬೋದು, ಸೊ ಹಣ್ಣುಗಳಾಗಿರ್ಬೋದು, ಸೊ ಪ್ರತಿನಿತ್ಯ ನಾವು ತಗೊಳ್ತಾ ಬರಬೇಕು ಅಂತಾನೆ ಹೇಳ್ತಾ ಬರೋದು. ಅಂಡ್ ಅದೇ ರೀತಿಯಾಗಿ ಸೊ ನೀರು ಅನ್ನೋದನ್ನ ಜಾಸ್ತಿ ಕುಡಿತಾ ಬನ್ನಿ ಅಂತ ಹೇಳ್ತಾ ಬರ್ತೀವಿ. ಅಂಡ್ ಅದೇ ರೀತಿ ಪೈಲ್ಸ್ ಅನ್ನೋದು ಕಾಣಿಸ್ಕೊಂಡಿದೆ, ಸೊ ತುಂಬಾ ದಿವಸದಿಂದ ಸಫರ್ ಆಗ್ತಾ ಇದ್ದಾರೆ ಅಂತ ಎಂದಾಗ ಸೊ ಅಂತ ಪೇಷಂಟ್ಸ್ನ ನಾವು ಇನ್ನೊಂದು ಈ ಹೋಮ್ ಮ್ಯಾನೇಜ್ಮೆಂಟ್ ರೀತಿಯಾಗಿ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮೂಲಂಗಿ ಮತ್ತು ಮೊಸರು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ತಗೊಳ್ಳೋದು ಕೂಡ ಸೊ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಈ ಇನ್ಫ್ಲಮೇಷನ್ ಆಗಿರ್ಬೋದು, ಸೊ ಊತ ಅನ್ನೋದಾಗಿರ್ಬೋದು, ಸಿಂಪ್ಟಮ್ಸ್ ಅನ್ನೋದಾಗಿರ್ಬೋದು ರೆಡ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಸೊ ಅದೇ ರೀತಿಯಾಗಿ ನಾನು ಸಿಟ್ಸ್ ಬಾತ್ ಅಂತ ಹೇಳ್ತಾ ಬಂದೆ. ಸೊ ಉಗುರು ಬೆಚ್ಚನ ನೀರಲ್ಲಿ ಒಂದು 8ರಿಂದ 10 ನಿಮಿಷ ಕೂರೋದಾಗಿರ್ಬೋದು. ಸೊ ಇದನ್ನು ಕೂಡ ಸೊ ಈ ಪೈಲ್ಸ್ ಪೇಷಂಟ್ಸ್ಗಳಲ್ಲಿ ಬೆಟರ್ ಅನ್ನೋದಾಗ್ತಾ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ಆಫ್ ಒಬಾಸಿಟಿ ಇತ್ತು, ಸೊ ಸ್ಥೂಲಕಾಯ ಇತ್ತು, ವೆಯ್ಟ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಅಂದರೆ ಸೊ ಅಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡೋದ್ರಿಂದ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ವೆಯ್ಟ್ ರಿಡ್ಯೂಸ್ ಆಯಿತು ಅಂತ ಹೇಳ್ತಾರೆ ಪ್ರೆಷರ್ ಅನ್ನೋದು ಕಡಿಮೆ ಇರುತ್ತೆ, ಅಟ್ಲೀಸ್ಟ್ ಕಾನ್ಸ್ಟಿಪೇಷನ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಕೇಸ್ ಯಾರಿಗೆ ಕಾನ್ಸ್ಟಿಪೇಷನ್ ಅನ್ನೋದಿದೆ, ಸೊ ಈ ಪೈಲ್ಸ್ ಅನ್ನೋದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಇದೆ, ಸೊ ಮೋಷನ್ಸ್ ಅನ್ನೋದು ಆಗ್ತಾ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಆ ಕಾನ್ಸ್ಟಿಪೇಷನ್ಸ್ ಅನ್ನೋದು ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಸೊ ನಮ್ಮ ಬಾಡಿಯಲ್ಲಿ ಆಗ್ತಕ್ಕಂಥ ಚೇಂಜಸ್ಗೆ ಸೊ ಯಾವ ಕಾರಣದಿಂದ ಕಾನ್ಸ್ಟಿಪೇಷನ್ ಬರ್ತಾ ಇದೆ, ಸೊ ಅದು ಆಹಾರ ಪದ್ಧತಿ ಆಗಿರ್ಬೋದು, ಸೊ ಫುಡ್ ಸ್ಟೈಲ್ ಅನ್ನೋದು ಯಾವುದೇ ರೀತಿನೂ ಕೂಡ ಸೊ ವೇರಿ ಆಗಬಾರ್ದು, ಸೊ ಟೈಮ್ ಅನ್ನೋದು ಸ್ಕಿಪ್ ಆಗಬಾರ್ದು ಅನ್ನೋ ರೀತಿ ನೋಡ್ಕೊಳ್ಳೋದು. ಆ್ಯಂಡ್ ಅದೇ ರೀತಿಯಾಗಿ ಸೊ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಸೊ ಪ್ರಾಪರ್ ಕ್ವಾಂಟಿಟಿ ಆಫ್ ಫುಡ್ ನಾವೇನು ತಗೋತಾ ಇದ್ದೀವಿ. ಸೊ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಸೊ ಮಸಾಲೆ ಖಾರ ಅಂಶ ತಿಂದರೆ ಸಾಕು ಡಾಕ್ಟರ್ ನಮಗೆ ಪೈಲ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅನ್ನೋದಾಗಿರ್ಬೋದು, ಸೊ ನಾನು ನಾನ್ ವೆಜ್ ತಗೊಂಡಾಗ ಪೈಲ್ಸ್ ಕಾಣಿಸ್ಕೊಳ್ಳುತ್ತೆ ಅನ್ನೋದಾಗಿರ್ಬೋದು. ಸೊ ಇವೆಲ್ಲವೂ ಒಂದಿಷ್ಟು ಲಕ್ಷಣ ಅಂತ ಹೇಳ್ತೀವಿ. ಬಟ್ ಯಾವಾಗ ಆ ಫುಡ್ ಅನ್ನೋದು ಟ್ರಿಗರ್ ಮಾಡ್ತಾ ಇದೆ ಅಂದ್ರೆ ಸ್ವಲ್ಪ ದಿವಸದ ಮಟ್ಟಿಗೆ ಆ ಫುಡ್ಸ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಅಟ್ಲೀಸ್ಟ್ ಇರ್ತಕ್ಕಂಥ ಇನ್ಫ್ಲಮೇಷನ್ ಆಗಿರ್ಬೋದು, ಸ್ವೆಲ್ಲಿಂಗ್ಸ್ ಅನ್ನೋದಾಗಿರ್ಬೋದು, ಸೊ ರಿಡ್ಯೂಸ್ ಆಗೋವರೆಗೂ ಕಂಡೀಷನ್ ಅನ್ನೋದು ಥ್ರೂ ಟ್ರೀಟ್ಮೆಂಟ್ ಅವ್ರು ಬೆಟರ್ ಮಾಡ್ಕೊಳ್ಳೋವರೆಗೂ ಆ ಫುಡ್ ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರೋದು. ಸೊ ನಾರ್ಮಲ್ ಒಂದು ಡೈಜೆಷನ್ಸ್ ಅನ್ನೋದು ಚೆನ್ನಾಗಿ ಆಗೋದಕ್ಕೆ, ಸೊ ಜೀರ್ಣಶಕ್ತಿ ಚೆನ್ನಾಗಿ ಆಗೋಕ್ಕೆ, ಮೋಷನ್ ಸ್ಮೂತ್ ಆಗೋದಕ್ಕೆ ಯಾವ ಒಂದು ಆಹಾರ ಅನ್ನೋದು ಕರೆಕ್ಟಾಗಿ ಸೂಟಬಲ್ ಆಗಿರುತ್ತೆ, ಸೊ ಆಹಾರ ಸೇವಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಇವೆಲ್ಲವೂ ಕೂಡ ಒಂದಿಷ್ಟು ಮ್ಯಾನೇಜ್ಮೆಂಟ್ಗಳಾಗಿರುತ್ತೆ. ಆ್ಯಂಡ್ ಇದೇ ರೀತಿಯಾಗಿ ಸೊ ಫುಡ್ ಅನ್ನೋದು ನಾವು ಏನು ತಗೋತಾ ಇದ್ದೀವಿ, ಮೋಷನ್ಸ್ ಅನ್ನೋದು ಏನು ಕರೆಕ್ಟಾಗಿ ಆಗ್ತಾ ಇದೆ, ಸೊ ಇದು ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಸೊ ಇದ್ರ ಹೊರತಾಗಿ ನಾವು ನೋಡಬೇಕು ಅಂತ ಹೇಳಿದಾಗ ಸೊ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಬಂದಾಗ ಸೊ ಮಾಡೋ ಕೆಲಸದಿಂದ ಪೈಲ್ಸ್ ಬರ್ತಾ ಇದೆ. ಸೊ ನಾವೇನು ನಮ್ಮ ವೃತ್ತಿ ಇದೆ ಸೊ ಆ ಕೆಲಸ ಮಾಡೋದ್ರಿಂದ ಪೈಲ್ಸ್ ಬರ್ತಾ ಇದೆ ಅಂದರೆ ಸೊ ಪ್ರತಿಯೊಂದು 8ರಿಂದ 10 ಗಂಟೆ ಯಾರು ಪ್ರತಿ ದಿವಸ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಪೋಸ್ಚರ್ ಅನ್ನೋದು ಚೇಂಜ್ ಮಾಡ್ತಾ ಬನ್ನಿ ಅಂತ ಹೇಳ್ತೀವಿ. ಸೊ ಪ್ರತಿ 15ರಿಂದ 20 ನಿಮಿಷಕ್ಕೆ ಒಂದು ಸಾತಿ ಸ್ವಲ್ಪ ಪೋಸ್ಚರ್ ಚೇಂಜ್ ಮಾಡೋದ್ರಿಂದ ಕೂಡ ಸೊ ಬೆಟರ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಇವೊಂದಿಷ್ಟು ಕೆಲವು ಒಂದು ಫಿಸಿಕಲ್ ಆಕ್ಟಿವಿಟೀಸ್ಗಳು ಮತ್ತು ಮ್ಯಾನೇಜ್ಮೆಂಟ್ಗಳು ಮಾಡೋದ್ರಿಂದ ಸೊ ಪೈಲ್ಸ್ ಅನ್ನೋದನ್ನ ಪ್ರಿವೆಂಟ್ ಮಾಡ್ಬೋದು. ಅಂಡ್ ಬಂದಿರೋರು ಸೊ ಇರೋ ಕಂಡೀಷನ್ಸ್ನ ಬೆಟರ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನಾವು ಪೈಲ್ಸ್ ಸಮಸ್ಯೆ ಫೇಸ್ ಮಾಡಿರೋರನ್ನ ನೋಡಿರ್ತೀವಿ. ಸೊ ಈಗ ಆಹಾರ ಪದ್ಧತಿಯಿಂದಾಗಿ ಪೈಲ್ಸ್ ಸಮಸ್ಯೆ ಬರ್ಬೋದು ಅಥವಾ ಆಕ್ಯುಪೇಷನ್ ಅಲ್ಲಿ ಬರ್ಬೋದು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಪೈಲ್ಸ್ ಸಮಸ್ಯೆ ಬರೋದಕ್ಕೆ ಏನ್ ಕಾರಣಗಳಿರುತ್ತೆ, ಸೊ ಆ ಟೈಮಲ್ಲಿ ಹೇಗಿರ್ಬೇಕು ಅಂತ ಹೇಳಿ? ಸೊ ಇದು ಪ್ರೆಗ್ನೆನ್ಸಿ ಅಂತ ಬಂದಾಗ ಸೊ ನಾವು ಇಷ್ಟೊತ್ತು ಕೂಡ ಮಾತಾಡ್ತಾ ಇರೋದು ಒಂದು ಪ್ರೆಷರ್ ಅಂತ ಹೇಳ್ತಾ ಇದ್ದೀವಿ. ಸೊ ತುಂಬಾನೇ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ಸೊ ಆ ಪ್ರೆಷರ್ ಇಂದ ವೆಯಿನ್ಸ್ ಅನ್ನೋದು ಸ್ವೆಲ್ಲಿಂಗ್ಗೆ ಒಳಗಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಪ್ರೆಷರ್ ಅಂತ ಬಂದಾಗ ನಾರ್ಮಲಿ ಪ್ರೆಗ್ನೆನ್ಸಿ ಲೇಡಿಗೆ ಸೊ ಜಸ್ಟೇಷನ್ ಟೈಮಲ್ಲಿ ಏನಾಗ್ತಾ ಇರುತ್ತೆ, ಸೊ ಆಲ್ಮೋಸ್ಟ್ ನಮಗೆ ಒಂದು ಕನ್ಸೀವ್ ಆಗಿರುವಂಥ ಟೈಮಲ್ಲಿ
ಪ್ರೆಷರ್ ಅನ್ನೋದು ಡೆವಲಪ್ ಆಗಿರುತ್ತೆ. ಸೊ ಈ ಪ್ರೆಷರ್ ಇಂದನೂ ಕೂಡ ಪೈಲ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಇದು ತುಂಬಾ ಜನ ಮಹಿಳೆಯರಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾನ್ಸ್ಟಿಪೇಷನ್ ಅನ್ನೋದಾಗಿರ್ಬೋದು, ಪೈಲ್ಸ್ ಅನ್ನೋದಾಗಿರ್ಬೋದು ಖಂಡಿತವಾಗ್ಲೂ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಸೊ ಡಯಟ್ ಅಂತ ಮಾಡಬೇಕು ಅಂತ ಬಂದಾಗ ಏನಾಗುತ್ತೆ, ನಾರ್ಮಲಿ ಒಂದು ಪ್ರೆಗ್ನೆನ್ಸಿ ಲೇಡೀಸ್ಗೆ ಸಪ್ಲಿಮೆಂಟೇಷನ್ ಆಗಿರ್ಬೋದು, ಸೊ ಆಹಾರ ಅನ್ನೋದು ಸ್ವಲ್ಪ ಜಾಸ್ತಿ ತಗೊಳ್ಳೋದಾಗಿರ್ಬೋದು ಇದ್ದೇ ಇರುತ್ತೆ ಅಂತ ಹೇಳ್ತೇವೆ. ಸೊ ಯಾವಾಗ ಈ ಕಡೆ ನಾವು ಡಯಟ್ ಮಾಡೋಕ್ಕಾಗೋದಿಲ್ಲ ಅಂಡ್ ಕಂಡೀಷನ್ ಕೂಡ ಆಗ್ತಾ ಇದೆ ಅಂದಾಗ ಅಂಡ್ ಪ್ರೆಗ್ನೆಂಟ್ ಲೇಡೀಸ್ ಗಳಿಗೆ ಟ್ರೀಟ್ಮೆಂಟ್ ಅನ್ನೋದು ಅವಶ್ಯಕತೆ ಇರುತ್ತೆ ಅಂತಾನೆ ನಾವು ಹೇಳ್ತಾ ಬರ್ಬೋದು. ಸೊ ಟ್ರೀಟ್ಮೆಂಟ್ ಜೊತೆಗೆ ಅವರು ಕರೆಕ್ಟ್ ಆಗಿ ಏನು ಆಹಾರ ತಗೋತಾ ಇದ್ದಾರೆ ಸೊ ಅದನ್ನು ಸೇವಿಸ್ತಾ ಬರಬೇಕು. ಅಂಡ್ ಆದಷ್ಟು ಅವ್ರಿಗಿರೋ ಸಮಸ್ಯೆ ಟ್ರಿಗರ್ ಆಗದೆ ಇರೋ ತರ ಯಾವ ಆಹಾರ ಅವ್ರ ಸಮಸ್ಯೆ ಅನ್ನೋದನ್ನ ಟ್ರಿಗರ್ ಮಾಡ್ತಾ ಇದೆ, ಸೊ ಯಾವ ಆಹಾರ ಅನ್ನೋದು ಸೊ ಅವ್ರ ಸಮಸ್ಯೆನ ಜಾಸ್ತಿ ಮಾಡ್ತಾ ಇದೆ, ಆ ಆಹಾರ ಅನ್ನೋದು ಸ್ವಲ್ಪ ಕಂಟ್ರೋಲ್ ಮಾಡೋದಾಗಿರ್ಬೋದು, ಸ್ವಲ್ಪ ಅವಾಯ್ಡ್ ಮಾಡೋದಾಗಿರ್ಬೋದು ಮಾಡ್ತಾ ಬಂದ್ರೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಅದು ಕಾಂಪ್ಲಿಕೇಟ್ ಆಗದೆ ಇರೋ ತರ ನೋಡ್ಕೋಬಹುದು. ಸೊ ಯಾವುದೇ ರೀತಿ ತೊಂದರೆ ಜಾಸ್ತಿ ಆಗದೆ ಇರೋ ತರ ನೋಡ್ಕೋಬಹುದು. ಅಂಡ್ ಇನ್ ಕೇಸ್ ಅದು ಈ ಒಂದು ಡೆಲಿವರಿ ಆದ್ಮೇಲೂ ಕೂಡ ಆ ಪೈಲ್ಸ್ ಅನ್ನೋದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಡೆಲಿವರಿ ಆದ್ಮೇಲೂ ಕೂಡ ಆ ಲಕ್ಷಣ ಅನ್ನೋದು ಬೆಳೀತಾ ಇದೆ ಅಂತಂದಾಗ ಸೊ ಅವಾಗ ಆ ಕಂಡೀಷನ್ಗೆ ಪ್ರಾಪರ್ ಟ್ರೀಟ್ಮೆಂಟ್ ಜೊತೆ ಡಯಟ್ ಅಂಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಬಂದ್ರೆ ಸೊ ಇರೋ ಸಮಸ್ಯೆ ವಾಸಿ ಆಗ್ತಾ ಬರ್ತಾ ಇದೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋದು ಕಾಮನ್, ಇಟ್ ಇಸ್ ಓನ್ಲಿ ಡ್ಯೂ ಟು ಪ್ರೆಷರ್ ಅಂತ ಹೇಳ್ಬೋದು. ಸೊ ಆ ಒಂದು ಟೈಮಲ್ಲಿ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ನೆಸೆಸರಿ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಪೈಲ್ಸ್ ಸಮಸ್ಯೆಗಳು ಬಂದಿದೆ ಅಥವಾ ಆ ಟೈಮಲ್ಲಿ ಆಪರೇಷನ್ಸ್ ಮಾಡಿಸ್ಕೊಳ್ಬೇಕಾದಂತ ಒಂದು ಹಂತವನ್ನ ತಲುಪಿದೆ ಅಂತ ಅಂದಾಗ ಸೊ ಆಪರೇಷನ್ಸ್ ನೆಸೆಸಿಟಿ ಇರುತ್ತಾ, ಮಗು ಇರುತ್ತೆ ಹೊರಗಡೆ, ಸೊ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗ್ಬೋದಾ, ಹೇಗೆ? ಶೋರ್, ಇವಾಗ ಯಾರೇ ಒಂದು ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ ಅಂತಂದಾಗ ಜೆಸ್ಟೇಷನ್ ಅಲ್ಲಿ ಸೊ ಪ್ರಾಪರ್ ಒಂದು ಗೈನಕಾಲಜಿಕಲ್ ವಿಸಿಟ್ ಅಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಸೊ ಅಂದ್ರೆ ಸೊ ಪ್ರಾಪರ್ ಕೇರ್ ಅನ್ನೋದು ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ಡೆಫಿನೆಟ್ಲಿ ಸೊ ಇವಾಗ ಒಂದು ಗೈನಕಾಲಜಿಯಲ್ಲಿ ನಾವು ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ ಅಂದ್ರೆ ಗೆಸ್ಟೇಷನ್ ಪೀರಿಯಡ್ ಅಲ್ಲಿ ನಾವು ಟ್ರೀಟ್ಮೆಂಟ್ ತಗೋತಾ ಇದೀವಿ ಅಂತ ಹೇಳಿದಾಗ ಸೊ ಟ್ರೀಟ್ಮೆಂಟ್ ಅನ್ನೋದು ಬಂದೆ ಒಂದು ತೊಂದರೆ ಅನ್ನೋದು ಜಾಸ್ತಿ ಆಗ್ಬಾರ್ದು ಅಂಡ್ ಇರೋ ತೊಂದರೆ ವಾಸಿ ಆಗ್ಬೇಕು ಅನ್ನೋದ್ರಲ್ಲಿ ಇರುತ್ತೆ. ಸೊ ಯಾವುದೇ ಒಂದು ಪೇಷಂಟ್ಸ್ಗೆ ಅದು ಆಪರೇಷನ್ ಮಟ್ಟಕ್ಕೆ ಹೋಗ್ಬಾರ್ದು ಸಮಸ್ಯೆ ಅನ್ನೋ ರೀತಿಯಿಂದನೇ ಟ್ರೀಟ್ಮೆಂಟ್ ಹೋಗ್ತಾ ಇರುತ್ತೆ. ಅಂಡ್ ಇವನ್ ಆಪರೇಷನ್ ಅನ್ನೋದು ಕೂಡ ಯಾರು ಅಡ್ವೈಸ್ ಮಾಡೋದಿಲ್ಲ ಆಲ್ಮೋಸ್ಟ್, ಬಿಕಾಸ್ ಆ ಸಮಸ್ಯೆ ಅನ್ನೋದು ಬೆಳೆಯಕ್ಕೆ ಬಿಡದೇ ಇರೋ ತರ ಒಂದು ಪ್ರಾಪರ್ ಕೇರ್ ಅನ್ನೋದಾಗಿರ್ಬೋದು, ಟ್ರೀಟ್ಮೆಂಟ್ ಅನ್ನೋದಾಗಿರ್ಬೋದು ನಡೀತಾ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೈಲ್ಸ್ ಸಮಸ್ಯೆಗಳ ಬಗ್ಗೆ ಜೊತೆಗೆ ಯಾವ ರೀತಿ ಡಯಟ್ ಮೇಂಟೈನ್ ಮಾಡಬೇಕು, ಜೊತೆಗೆ ಆಹಾರ ಪದ್ಧತಿ ಹೇಗಿರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್. ನಮಸ್ತೆ. ನೋಡುತ್ತಿಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಪೈಲ್ಸ್ ಸಮಸ್ಯೆ ಅನ್ನುವಂಥದ್ದು ಕಾಮನ್ ಆಗಿರುತ್ತೆ. ಸೊ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದಾಗಿ ಪೈಲ್ಸ್ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ಒಂದು ಕಂಪ್ಲೀಟ್ ನಿಮಗೆ ಕ್ಯೂರ್ ಅನ್ನೋದು ಬೇಕು, ಜೊತೆಗೆ ಒಂದು ಒಳ್ಳೆ ಫುಡ್ ಸ್ಟೈಲ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ಹೋಗಿ ವಿಸಿಟ್ ಮಾಡಿ ಹೋಮಿಯೋಪತಿ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.